ಭಾನುವಾರ 6ನೇ ತಾರೀಕಿಗೆ ನಡೆಯಬೇಕಾಗಿದ್ದಂತಹ ಸೌಜನ್ಯ ನ್ಯಾಯ ಯಾತ್ರೆ, ಈ ಯಾತ್ರೆಗೆ ನ್ಯಾಯಾಲಯ ತಾತ್ಕಾಲಿಕವಾಗಿ ತಡೆಯಾಜ್ಞೆಯನ್ನು ಕೊಟ್ಟಿದೆ. ಈ ಹಿನ್ನೆಲೆಯಲ್ಲಿ ನಾವು ಮುಂದಿನ ಆದೇಶ ಬರುವವರೆಗೆ ಈ ನ್ಯಾಯ ಯಾತ್ರೆಯನ್ನು ಮುಂದೂಡಿರ್ತೇವೆ. ಆದರೆ ಅದು ಕ್ಯಾನ್ಸಲ್ ಆಗಿಲ್ಲ, ರದ್ದು ಆಗಿಲ್ಲ. ನ್ಯಾಯಾಲಯದ ಮುಂದಿನ ಆದೇಶದ ನಂತರ ಖಂಡಿತ ಈ ನ್ಯಾಯ ಯಾತ್ರೆ ನಡೆಯುತ್ತೆ. ಹಾಗಿದ್ರೆ ನಿನ್ನೆ ಸಾಯಂಕಾಲ ಸ್ವತಃ ನಾನು ಲೈವ್ನಲ್ಲಿ ಈ ನ್ಯಾಯಾಲಯದ ಪ್ರಕ್ರಿಯೆಗಳನ್ನು, ನ್ಯಾಯಾಲಯ ತಡೆಯಾಜ್ಞೆ ಕೊಡೋದಕ್ಕೆ ಒಪ್ಪಿಲ್ಲ ಅಂತ ಹೇಳಿದ್ದೆ. ಹಾಗಿದ್ರೆ ಆ ಪ್ರಕ್ರಿಯೆ ತಕ್ಷಣನೇ 1 ಗಂಟೆ ಒಳಗಡೆ ಏನೇನು ಬೆಳವಣಿಗೆ ನಡೆದು ಅದರ ಬಗ್ಗೆ ಸಂಪೂರ್ಣ ವಿವರವನ್ನ ಇವತ್ತು ನಾನು ಕೊಡ್ತಾ ಇದ್ದೀನಿ. ಅಷ್ಟೇ ಅಲ್ಲ, ಈ ತಡೆಯಾಜ್ಞೆ ತಂದಂತಹ ನಕಲಿ ದೇವಮಾನವನ ಸಂಪೂರ್ಣ ಏನೇನು ಕುತಂತ್ರ ಮಾಡಿದ್ರು ಆ ಎಲ್ಲಾ ಕುತಂತ್ರವನ್ನು ಕೂಡ ಇವತ್ತು ನಾನು ಸಾರ್ವಜನಿಕರ ಎದುರುಗಡೆ ಬಿಚ್ಚಿಡ್ತಾ ಇದ್ದೀನಿ. ನಮ್ಮ ಜೊತೆಗೆ ನಮ್ಮ ಆತ್ಮೀಯ ಮಿತ್ರರು ಮತ್ತು ಈ ಹೋರಾಟದ ಪ್ರಮುಖ ನ್ಯಾಯವಾದಿಗಳು ಅತ್ಯಂತ ಪ್ರಾಮಾಣಿಕವಾಗಿ ಈ ಹೋರಾಟದಲ್ಲಿ ತೊಡಗಿಸಿಕೊಂಡು ನ್ಯಾಯಾಲಯದ ಒಳಗಡೆ ವಾದವನ್ನ ಮಂಡಿಸಿದಂತ ಶ್ರೀಯುತ ಮೋಹಿತ್ ಅವರು ನಮ್ಮ ಜೊತೆಗಿದ್ದಾರೆ. ಇಲ್ಲಿ ಏನೇನು ಪ್ರಕ್ರಿಯೆಗಳು ನಡೆದು ಸೌಜನ್ಯ ನ್ಯಾಯ ಯಾತ್ರೆಗೆ ನಮ್ಮ ಹೋರಾಟದ ವತಿಯಿಂದ ಅಂತ ಮೊದಲನೇದಾಗಿ ಹೇಳೋದಾದ್ರೆ 29/3/2025 ಅಂದ್ರೆ ಮಾರ್ಚ್ 29ನೇ ತಾರೀಕಿಗೆ ಬೆಳ್ತಂಗಡಿಯ ಮಾನ್ಯ ತಹಶೀಲ್ದಾರರು ಪರ್ಮಿಷನ್ ಕೊಡ್ತಾರೆ. ಆಯ್ತು, ನೀವು ನ್ಯಾಯ ಯಾತ್ರೆಯನ್ನ ಮಾಡಬಹುದು, ಹೋರಾಟವನ್ನ ಮಾಡಬಹುದು ಅಂತ ಹೇಳಿ ಅಧಿಕೃತವಾಗಿ ಅನುಮತಿಯನ್ನ ಕೊಡ್ತಾರೆ 29 ಮಾರ್ಚ್ ತಾರೀಕಿಗೆ. ಅದರಿಗಿಂತ ಹಿಂದೆ ಬಹಳಷ್ಟು ಚರ್ಚೆಗಳ ನಡೀತದೆ. ಇವರು ಏನು ಪ್ರಭಾವಿ ಕುಟುಂಬ ಇದೆ, ವಿಶ್ವವಿಖ್ಯಾತ ಕುಟುಂಬ ಇದೆ, ನಡೆದಾಡುವ ದೇವಮಾನವ ಅಂತ ಬಿರುದು ಪಡ್ಕೊಂಡಿದ್ದಾರೆ. ಅವರ ಕಡೆಯಿಂದ ಅನೇಕ ತಕರಾರುಗಳು ಬರ್ತದೆ. ಆದ್ರೆ ಒಂದು ನ್ಯಾಯಾಲಯದ ಕೋರ್ಟಿನ ಆದೇಶದ ಅನ್ವಯ ನಾವು ಹೋರಾಟಕ್ಕೆ ತಡೆ ಒಡ್ಡೋದಕ್ಕಾಗುವುದಿಲ್ಲ ಅಂತ ಹೇಳಿ ತಹಶೀಲ್ದಾರ್ ಸ್ಪಷ್ಟವಾಗಿ ಹೇಳ್ತಾರೆ. ಹೀಗಾಗಿ ತಹಶೀಲ್ದಾರ ಅನುಮತಿ ಮೇರೆಗೆ ನಾವೆಲ್ಲಾ ತಯಾರಿ ಕೂಡ ಪ್ರಾರಂಭ ಆಗುತ್ತೆ. ಶುಕ್ರವಾರ ಬೆಳಿಗ್ಗೆ ನೀವು ಒನ್ಸ್ ಅಗೇನ್ ನೀವು ಹೋರಾಟ ನಡೆಸಬಹುದು ಅಂತ ಹೇಳಿ ಒಂದು ಬಾಂಡ್ಗೆ ಸಹಿ ಹಾಕಿಸ್ಕೋತಾರೆ. ಆ ಬಾಂಡ್ ಅಲ್ಲಿ ಏನಂತ ಹೇಳಿದ್ರೆ ಏನೇನ್ ಕಂಡೀಷನ್, ನೀವು ಎಲ್ಲಿಂದ ಎಲ್ಲಿಗೆ ಹೋಗ್ತೀರಾ ಅಂದ್ರೆ ಯಾರಿಗೂ ಕೂಡ ನೀವು ಅಪಮಾನ ಮಾಡಬಾರ್ದು, ಕೆಲವೊಂದಿಷ್ಟು ಪ್ರಚೋದನಕಾರಿ ಘೋಷಣೆಗಳನ್ನ ಕೂಗಬಾರ್ದು, ಈ ರೀತಿ ಶಾಂತಿ ವ್ಯವಸ್ಥೆಗೆ ಧಕ್ಕೆ ಬರಲಾರ್ದಂಗೆ ಏನೇನು ಕ್ರಮ ಕೈಗೊಳ್ಳಬೇಕು ಅದಕ್ಕೆ ನಾವು ಬದ್ಧರಾಗಿದ್ದೀವಿ ಅನ್ನುವಂತಹ ಒಂದು ಬಾಂಡ್ಗೆ ಬರೀ ಬಿಳಿ ಪೇಪರ್ ಅಲ್ಲ, ಒಂದು ತಹಶೀಲ್ದಾರ್ ಸಮ್ಮುಖದಲ್ಲಿ ಒಂದು ಬಾಂಡ್ ಕೂಡ ಅರ್ಜಿದಾರರಾದಂತಹ ತಾಯಿ ಕುಸುಮಾವತಿ ಅವರು ಮತ್ತು ಜಯಂತ್ ಅವರು ಮತ್ತು ಈ ಸಂಘಟನೆಯ ಅಧ್ಯಕ್ಷರಾದಂತಹ ಅನಿಲ್ ಅಂತರ್ ಅವರು ಎಲ್ಲರೂ ಕೂಡ ಹೋಗಿ ಅದಕ್ಕೆ ಒಪ್ಪಿಗೆಯನ್ನು ಸೂಚಿಸುತ್ತಾರೆ. ನಿನ್ನೆ ಬೆಳಿಗ್ಗೆ 10 ಮಧ್ಯಾಹ್ನದವರೆಗೂ ಕೂಡ ಈ ಪ್ರಕ್ರಿಯೆ ನಡೀತದೆ. ಹೀಗಾಗಿ ಎಲ್ಲರೂ ಕೂಡ ಒಂದು ನಿರಾಳವಾಗಿ ನಾವು ಇದ್ವಿ. ಇದರ ಹೋರಾಟದ ಉದ್ದೇಶ ಏನು ಮತ್ತೆ ಇದರದ್ದು ರೂಪುರೇಷೆ ಏನಾಗಿತ್ತು? 6ನೇ ತಾರೀಕು ಬೆಳಿಗ್ಗೆ ಸೌಜನ್ಯ ಹೋರಾಟಗಾರರು ಎಲ್ಲರೂ ಕೂಡ ಸೌಜನ್ಯ ಮನೆಯ ಅಂಗಳದಲ್ಲಿ ಇರತಕ್ಕಂತಹ ಸೌಜನ್ಯಾಳ ಪ್ರತಿಮೆಗೆ ಒಂದು ಪ್ರಾರ್ಥನೆಯನ್ನ ಮಾಡಿ, ಪಾಂಗಳದ ಸೌಜನ್ಯಾಳ ಮನೆಯಲ್ಲಿ ಆ ಮನೆಯ ಅಂಗಳದಲ್ಲಿ ಇರತಕ್ಕಂತಹ ಸೌಜನ್ಯಾಳ ಪ್ರತಿಮೆಗೆ ಒಂದು ಪ್ರಾರ್ಥನೆಯನ್ನ ಸಲ್ಲಿಸಿ ಮಣ್ಣು ಸಂಕದಿಂದ ಬೆಳ್ತಂಗಡಿಯವರೆಗೆ, ಮಣ್ಣು ಸಂಕ ಯಾವ ಜಾಗೆ ಅಂತ ಹೇಳಿದ್ರೆ ಯಾವ ಜಾಗೆಯಲ್ಲಿ ಆ ಮಗುವಿನ ಶವ ಅನಾಥವಾಗಿ ಈ ಕಾಮುಕರು ಸಾಮೂಹಿಕ ಅತ್ಯಾಚಾರ ಮಾಡಿ ನಡುರಾತ್ರಿ ಬೀಸಾಕಿ ಹೋಗಿದ್ರು, ಆ ಸ್ಥಳದಿಂದಲೇ ನ್ಯಾಯದ ಸಂಕಲ್ಪ ಮಾಡಿ ಬೆಳ್ತಂಗಡಿಯವರೆಗೆ ಒಂದು ನ್ಯಾಯದ ಜಾಥಾ ಯಾತ್ರೆಯನ್ನ ಇಟ್ಕೊಂಡಿದ್ವಿ. ಇಲ್ಲಿ ಎಲ್ಲರೂ ಗಮನಿಸಬೇಕಾಗಿದ್ದು, ಆ ಮಣ್ಣ ಸಂಕದಿಂದ ಬೆಳ್ತಂಗಡಿ ರಸ್ತೆ ಏನಿದೆಯಲ್ಲ ಅದು ದೇವಸ್ಥಾನದ ಕಡೆಗೆ ಹೋಗುವುದಿಲ್ಲ, ಅದು ದೇವಸ್ಥಾನದ ಕಡೆ ಹೋಗುವುದಿಲ್ಲ.
ಅದರ ವಿರುದ್ಧ ದೇವಸ್ಥಾನದ ವಿರುದ್ಧ ದಿಕ್ಕಿನಲ್ಲಿ ಉಜಿರೆ ಮೇಲೆ ಬೆಳ್ತಂಗಡಿಗೆ ಹೋಗೋದು ಎಲ್ಲೂ ಕೂಡ ದೇವಸ್ಥಾನ ಬರುವುದೇ ಇಲ್ಲ. ಇದು ಎಲ್ಲರ ಗಮನಕ್ಕಿರಲಿ. ಆ ನಂತರ ಬೆಳ್ತಂಗಡಿಗೆ ಹೋದ್ಮೇಲೆ ಅಲ್ಲಿ ಒಂದು ಹೋರಾಟದ ಸಭೆಯು ಕೂಡ ಏನು ಅಲ್ಲಿ ನಾವು ಏನು ಪ್ರಸ್ತಾಪ ಮಾಡಬೇಕಾಗಿತ್ತು, ನಮ್ಮ ಬೇಡಿಕೆಗಳನ್ನ ಸರ್ಕಾರದ ಗಮನಕ್ಕೆ ತರುವಂತ ಪ್ರಯತ್ನ. ಏನೇನು ಬೇಡಿಕೆಗಳು ಇಟ್ಟಿದ್ವಿ ಅಂತ ಹೇಳಿದ್ರೆ, ಒಂದು ಪ್ರಮುಖವಾಗಿ ಸೌಜನ್ಯ ಪ್ರಕರಣದಲ್ಲಿ ತನಿಖೆಯ ದಾರಿ ತಪ್ಪಿಸಿದಂತಹ ಅಧಿಕಾರಿಗಳು, ಅವರು ಪೊಲೀಸ್ ಅಧಿಕಾರಿಗಳಿರ್ಬೋದು ಮತ್ತು ವೈದ್ಯಕೀಯ ಅಧಿಕಾರಿಗಳೇನಿದ್ದಾರೆ ಅವರ ಮೇಲೆ ಕ್ರಮ ಕೈಗೊಳ್ಳಬೇಕು. ನ್ಯಾಯಾಲಯದ ಆದೇಶದ ಪ್ರಕಾರ ಮತ್ತೆ ಆಲ್ರೆಡಿ ನ್ಯಾಯಾಲಯನೇ ಹೇಳಿದೆ, ಎರಡೆರಡು ಸಾರಿ ನ್ಯಾಯಾಲಯ ಹೇಳಿದೆ, ಒಂದು ಸ್ಪೆಷಲ್ ಕೋರ್ಟ್ ಇನ್ನೊಂದು ಹೈಕೋರ್ಟ್ ಅವರ ಮೇಲೆ ಶೀಘ್ರಾತಿ ಶೀಘ್ರ ಕ್ರಮ ರಾಜ್ಯ ಸರ್ಕಾರ ಕ್ರಮ ಕೈಗೊಳ್ಳಲೇಬೇಕು ಅಂತ ಹೇಳಿದ್ರೆ ರಾಜ್ಯ ಸರ್ಕಾರ ಮಲಗಿದೆಯಲ್ಲ, ಆ ಮಲಗಿದಂತ ಸರ್ಕಾರವನ್ನ ಎಚ್ಚರಿಸುವುದಕ್ಕೆ ಈ ಅಕ್ವಿಟಲ್ ಕಮಿಟಿ ಮಾಡಲೇಬೇಕು ಅಂತ ಒಂದು ಆಗ್ರಹವನ್ನ ಮಾಡ್ತಾ ಇದ್ವಿ. ಇದು ಮೊದಲೇದು. ಆ ನಂತರ ಅಲ್ಲಿ ನಡೆದಕ್ಕಂತಹ ನಾರಾಯಣ ಯಮುನಾ ಕೊಲೆ, ಡಬಲ್ ಮರ್ಡರ್, ವೇದವಲ್ಲಿ ರೇಪ್ ಅಂಡ್ ಮರ್ಡರ್ ಕೇಸ್, ಪದ್ಮಲತಾ ರೇಪ್ ಅಂಡ್ ಮರ್ಡರ್ ಕೇಸ್ ಎಲ್ಲವೂ ಕೂಡ ಸಿ ರಿಪೋರ್ಟ್ ಹಾಕಿದ್ರಲ್ಲ, ಆರೋಪಿಗಳೇ ಪತ್ತೆಯಾಗಿಲ್ಲ, ಅವುಗಳನ್ನ ಪತ್ತೆ ಹಚ್ಚಬೇಕು. ಆ ನಂತರ ಸಂಶಯಾಸ್ಪದ ಅನ್ಯಾಚುರಲ್ ಡೆತ್ ರಿಪೋರ್ಟ್ UDR ಗಳ ಬಗ್ಗೆ ತನಿಖೆ ಆಗಬೇಕು, ಸಂಶಯಾಸ್ಪದ ಸಾವುಗಳ ಬಗ್ಗೆ ತನಿಖೆ ಆಗಬೇಕು. ಆ ನಂತರ ಸೌಜನ್ಯ ಹೆಲ್ಪ್ ಲೈನ್ ಅಂತ ಒಂದು ಮಾಡಬೇಕು, ಇಡೀ ರಾಜ್ಯಾದ್ಯಂತ ಹೆಣ್ಣು ಮಕ್ಕಳ ಸುರಕ್ಷತೆಗಾಗಿ ಸೌಜನ್ಯ ಹೆಲ್ಪ್ ಲೈನ್ ಅಂತ ಮಾಡಬೇಕು. ಇವು ನಮ್ಮ ಪ್ರಮುಖ ಬೇಡಿಕೆಗಳು. ಇದರಲ್ಲಿ ಎಲ್ಲಿ ದೇವಸ್ಥಾನಕ್ಕೆ ನಾವು ಅಪಪ್ರಚಾರ ಮಾಡೋದು, ಕಲ್ಲು ಹೊಡೆಯೋದು, ದೇವಸ್ಥಾನಕ್ಕೆ ಹಾಳು ಮಾಡುವಂತ ಒಂದೇ ಒಂದು ಪೋಸ್ಟರ್, ಒಂದೇ ಒಂದು ಮಾಹಿತಿ ಯಾವುದು ಕೂಡ ಇಲ್ಲ. ಹೆಣ್ಣು ಮಕ್ಕಳ ಹೋರಾಟಕ್ಕೋಸ್ಕರ ಸುರಕ್ಷತೆಗಾಗಿ ಇರುವಂತಹ ಹೋರಾಟಕ್ಕೆ ಇವರು ಏನೇನು ಕುತಂತ್ರ ಬಳಸಿದ್ರು, ಇದನ್ನ ತಡೆಯೋದಕ್ಕೆ ಏನೇನು ಕುತಂತ್ರವನ್ನ ಬೆಳೆಸಿದ್ರು ಡೇ 1 ಇಂತ್ರ, ಅದನ್ನು ಕೂಡ ಇಲ್ಲಿ ನಾವು ಗಮನಿಸಬೇಕು. ಇವ್ರೇನ್ ಮಾಡ್ತಾರೆ, ನಕಲಿ ದೇವಮಾನವ 420 ಫ್ರಾಡ್ ಅಂತ ಒಬ್ಬ ವ್ಯಕ್ತಿ ತಾನು ದೇವಮಾನವ ತಾನು ಅಭಿವೃದ್ಧಿ ಮಾಡ್ತೇನೆ ಅಂತ ಹೇಳಿ ಸುಳ್ಳು ಬೊಗಳೆ ಬಿಟ್ಟು ವೀರೇಂದ್ರ ಜೈನ್ ಮತ್ತು ಅವನ ಕುಟುಂಬ ಮತ್ತು ಅವನ ಸುತ್ತಲೂ ಇರುವಂತಹ ಛೇಲಾಗಳು ಅವರ ಮನೆಯ ಅತ್ಯಾಚಾರ, ಕೊಲೆಗಡುಕತನ, ಮೀಟರ್ ಬಡ್ಡಿ ದಂಧೆಯನ್ನ ಆ ರಕ್ಷಣೆ ಮಾಡೋದ್ರ ಸಲುವಾಗಿ ಯಾವ ರೀತಿ ಒನ್ಸ್ ಅಗೇನ್ ಮತ್ತೊಮ್ಮೆ ದೇವಸ್ಥಾನವನ್ನ ಮುನ್ನೆಲೆಗೆ ತಗೊಂಡು ಬಂದು ಪರಾರಿಯಾಗೋದಕ್ಕೆ ನೋಡಿದ್ರು, ಆ ಕುತಂತ್ರಗಳನ್ನ ಇಲ್ಲಿ ನಾವು ಹೇಳ್ತೇವೆ. ಇವ್ರೇನ್ ಮಾಡ್ತಾರೆ, 6ನೇ ತಾರೀಕಿಗೆ ನಮ್ದು ಸಭೆ ಯಾತ್ರೆ, ಅದಕ್ಕೆ ತಹಶೀಲ್ದಾರ್ ಪರ್ಮಿಷನ್ ಕೂಡ ಕೊಟ್ಟಿದ್ದಾರೆ 6ನೇ ತಾರೀಕಿಗೆ ಬೆಳಿಗ್ಗೆ 10 ಗಂಟೆಯಿಂದ. ಇವ್ರೇನ್ ಮಾಡ್ತಾರೆ, ನಮಗೆ ಪರ್ಮಿಷನ್ ಕೊಟ್ಟ ಮೇಲೆ ಇವರು ಒಂದು ತಂಡ ಹೋಗುತ್ತೆ, ಇವ್ರನ್ನ ರಕ್ಷಣೆ ಮಾಡುತ್ತೆ, ಇವ್ರದೇ ಆದಂತಹ ಒಂದು ಗುಂಪಿದೆ. ಪ್ರತಿ ಬಾರಿ ಇವರ ಅತ್ಯಾಚಾರ ಕೊಲೆ ಆದಾಗ ಇವರನ್ನ ಡಿಫೆಂಡ್ ಮಾಡ್ಕೊಳ್ಳೋದಕ್ಕೆ ಪೂಜ್ಯರು, ನಮ್ಮವರು, ಹಾಗೆ ಹೀಗೆ ನಾವು ಅಭಿವೃದ್ಧಿ ಮಾಡ್ತೇವೆ, ನಾವು ಕ್ಲೀನ್ ಇಟ್ಟಿದ್ದೇವೆ ದೇವಸ್ಥಾನ, ಇವು ಏನೇನೋ ಒಂದಿಷ್ಟು ಪೊಳ್ಳುಗಳನ್ನ ಹೇಳ್ಕೊಳ್ಳೋದಕ್ಕೆ ಒಂದು ಟೀಮ್ ಹೋಗುತ್ತಲ್ಲ, ಆ ಟೀಮ್ ಏನ್ ಮಾಡ್ತದೆ, ಅದೇ 6ನೇ ತಾರೀಕಿಗೆ ಅಂದ್ರೆ ನಾಳೆ ನಮ್ದು ಸೌಜನ್ಯ ಹೋರಾಟ, ಸೌಜನ್ಯಳ ತಾಯಿ ಕೇಳಿದಂತಹ ಪರ್ಮಿಷನ್ ಏನಿದೆ 6ನೇ ತಾರೀಕಿಗೆ ಭಾನುವಾರ, ಇವರು ಅಂದ್ರೆ 10 ಗಂಟೆಗೆ, ಇವರು 9 ಗಂಟೆಗೆ ಬೆಳ್ತಂಗಡಿಯಲ್ಲಿರುವಂತಹ ಮಾರಿಗುಡಿಯಿಂದ ಧರ್ಮಸ್ಥಳ ದೇವಸ್ಥಾನದವರೆಗೆ ಇವರು ಯಾತ್ರೆ ಮಾಡ್ತಾರಂತೆ. ಅದು ಎಲ್ಲಿ, ಧರ್ಮಸ್ಥಳದ ಅಣ್ಣಪ್ಪ ಸ್ವಾಮಿ ಬೆಟ್ಟ. ಉದ್ದೇಶ ಏನು ಮೆನ್ಷನ್ ಮಾಡಿಲ್ಲ, ಯಾವ ಉದ್ದೇಶ ಏನು ಗೊತ್ತಿಲ್ಲ. ಅಣ್ಣಪ್ಪ ಸ್ವಾಮಿ ಬೆಟ್ಟ ಮೊನ್ನೆ ಒಂದು 4-5 ದಿನದ ಹಿಂದೆ ಮಾಡಿದ್ರು ಅಣ್ಣಪ್ಪ ಸ್ವಾಮಿ ಬೆಟ್ಟದ ಮೇಲೆ, ಅಲ್ಲಿ ಅದ್ರ ಮುಂದೆ ರಸ್ತೆಯಲ್ಲಿ 27ನೇ ತಾರೀಕಿಗೆ. ಮತ್ತೆ ಈಗ ಮಾರಿಗುಡಿಯಿಂದ ಅಣ್ಣಪ್ಪ ಸ್ವಾಮಿ ಬೆಟ್ಟಕ್ಕೆ, ಧರ್ಮಸ್ಥಳ ದೇವಸ್ಥಾನಕ್ಕೆ ಹೋಗ್ತೀವಿ ಅಂತ ನಾವು ಹೇಳಿಲ್ಲ, ಅವ್ರು ಹೇಳಿದ್ರು. ಹಾಗಿದ್ರೆ ದೇವಸ್ಥಾನಕ್ಕೆ ಕಲ್ಲು ಹೊಡೆಯೋದಕ್ಕೆ ಹೋಗ್ತಾ ಇರೋರು ಯಾರು ಗೊತ್ತಾಗಬೇಕಲ್ಲ, ಅವರೇ ಬರ್ತಿದ್ದಾರೆ. ಮತ್ತೆ ನಿನ್ನೆ ಹೈಕೋರ್ಟ್ ನಲ್ಲಿ ಅವರ ವಾದನು ಕೂಡ, ಅವರ ಪ್ರೇಯರ್ ಕೂಡ ಅದೇ ಆಗಿತ್ತು. ನಮಗ್ ಮತ್ತೆ ಅದೇ ತಾರೀಕಿಗೆ 6ನೇ ತಾರೀಕಿಗೆ ನಮಗ್ ಪರ್ಮಿಷನ್ ಕೊಡಿ ಅಂತ ಕೇಳ್ತಾರೆ. ಆ ನಂತರ ಕಳೆದ ಒಂದು ವಾರದಿಂದ ನಿರಂತರವಾಗಿ ಈ ಫೇಕ್ ಐಡಿಗಳಲ್ಲಿ ಮತ್ತು ಅವರದೇ ಆದಂತಹ ಒಂದು IT ಟೀಮ್ ಏನಿದೆ, ಪೇಡ್ IT ಟೀಮ್ ಏನಿದೆ, ಸುಖಾಸುಮ್ನೆ ಹೋರಾಟಗಾರನ ಪ್ರವೋಕ್ ಮಾಡೋದಕ್ಕೆ ಕೆಟ್ಟದಾದಂತಹ ಮೆಸೇಜ್ಗಳನ್ನ ಅವರೇ ಹಾಕೊಳ್ತಾ ಇದ್ದಾರೆ.
ನೋಡಿ, ಕಲ್ಲು ಹೊಡೆಯಕ್ ಬರ್ತಾರೆ, ಕಮ್ಯುನಿಸ್ಟರು ಬರ್ತಾರೆ, ಜಿಹಾದಿಗಳು ಬರ್ತಾರೆ, ಕ್ರಿಶ್ಚಿಯನ್ ಮಿಷನರಿಗಳು ಬರ್ತಾರೆ, ಕಲ್ಲು ಹೊಡಿತಾರೆ, ಅವರವರೇ ಹಾಕೊಳ್ತಾ ಇದ್ದಾರೆ. ಹಾಗಿದ್ರೆ ಆ ಏನೇನು ಮೆಸೇಜ್ಗಳು ಇವ್ರು ಹಾಕ್ತಾ ಇದ್ರು, ತಕ್ಷಣವೇ ಅರ್ಜಿದಾರರಾದಂತಹ ಈ ನೀತಿ ಜಯಂತ್ ತಂಡದಿಂದ ತಕ್ಷಣಕ್ಕೇನೆ ಪೊಲೀಸರ ಗಮನಕ್ಕೆ ತಗೊಂಡು ಬಂದಿದ್ದಾರೆ. ನಾನು ಕೂಡ ಸಂಬಂಧಪಟ್ಟಂತಹ ಪೊಲೀಸ್ ಅಧಿಕಾರಿಗಳ ಗಮನಕ್ಕೆ ತೆಗೆದುಕೊಂಡು ಬಂದಿದ್ದೇನೆ. ಇಂಥವರಿಗೆ ನೀವು ಕ್ರಮ ಕೈಗೊಳ್ಳುವುದಿಲ್ಲವೇ? ಆ ಫೇಕ್ ಏನು ಇದನ್ನ ಕಳಿಸ್ತಾ ಇದ್ರು ಮೆಸೇಜ್ಗಳನ್ನ ಸೋಷಿಯಲ್ ಮೀಡಿಯಾದಲ್ಲಿ, ಬರೀ ಸುಳ್ಳು 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 ಸುಳ್ಳು, ಸುಳ್ಳಿನ ಅಡಿಪಾಯ, ಸುಳ್ಳಿನ ಹಂದರ. ಪಾಪ ಯಾರು ತನುಷ್ ಅಂತ ಮಹೇಶ್ ಶೆಟ್ಟಿ ಜೀವರೋಡಿ ಅಣ್ಣನ ಮಗ ಅತ್ಯಾಚಾರ ಇದನ್ನು ಅಂತೇಳಿ ಸುಳ್ಳು ಸುಳ್ಳು, ಮತ್ತೆ ಇನ್ನೊಬ್ಬನು ಅದ್ರ ಬಗ್ಗೆ ಯೂಟ್ಯೂಬ್ ನಲ್ಲಿ ಚರ್ಚೆ ಬೇರೆ, ಬರೀ ಸುಳ್ಳು. ನಿರಂತರವಾಗಿ ಈ ಸುಳ್ಳಿನ ಕ್ಯಾಂಪೇನ್ ನಡೆಸ್ತಾನೆ ಬರ್ತಾ ಬಂದ್ರು. ಕಂಟಿನ್ಯೂಸ್ ಆಗಿ ಯಾವಾಗ ಈ ಸೌಜನ್ಯ ನ್ಯಾಯಯಾತ್ರೆ ಮಾಡ್ತೀವಿ ಅಂತ ಹೇಳಿದ್ಮೇಲೆ ಅದಕ್ಕಿಂತ ಮುಂಚೆ ಸಮೀರಿನ ವಿಡಿಯೋ ಯಾವಾಗ ಬಂತು, ಬರೀ ಸುಳ್ಳಿನ ಪ್ರೊಪಗಂಡ ಕಂಪ್ಲೀಟ್. ಅದರ ಭಾಗವಾಗಿ ಕಳೆದ 3-4 ದಿನದ ನಂತರ ಬರೀ ಸುಳ್ಳಿನ ಒಂದಿಷ್ಟು ಪೋಸ್ಟ್ ಗಳನ್ನ ಮಾಡಿದ್ರು. ಅದಕ್ಕೆ ನಾವು ಕೇಳ್ತಾ ಇದ್ವಿ, ನೀವು ಅವ್ರ ಮೇಲೆ ಯಾಕೆ ಕ್ರಮ ಕೈಗೊಳ್ತಾ ಇಲ್ಲ? ಪೊಲೀಸ್ ಇಲಾಖೆಗೂ ಕೂಡ ಕೇಳಿದ್ವಿ. ಮತ್ತೆ ನಿನ್ನೆ ಸಾಯಂಕಾಲನೂ ಕೂಡ ಈ ಫೈನಲ್ ವರ್ಡಿಕ್ಟ್ ಬರುವವರೆಗೆ ಜಯಂತ್ ಅವರು ಆನ್ಲೈನ್ ಮುಖಾಂತರ SP ಕಚೇರಿಗೂ ಕೂಡ ರಿಕ್ವೆಸ್ಟ್ ಮಾಡಿಕೊಂಡಿದ್ದಾರೆ, ಪೆಟಿಷನ್ ಹಾಕಿದ್ದಾರೆ. ಈ ತರ ಸುಳ್ಳು ಮಾಹಿತಿಗಳನ್ನ ಕೊಡ್ತಾ ಇದ್ದಾರೆ, ಅವ್ರ ಮೇಲೆ ಕ್ರಮ ಕೈಗೊಳ್ಳಿ ಅಂತ ಹೇಳಿ. ಕ್ರಮ ಕೈಗೊಳ್ಳಬೇಕು ಬೇಡ? ಯಾವುದೇ ಒಂದು ರಿಪ್ಲೈ ಇಲ್ಲ ಪೊಲೀಸ್ ಇಲಾಖೆಯಿಂದ. ಅವ್ರ ಮೇಲೆ ಕ್ರಮ ಕೈಗೊಳ್ಳುವಂತ ಯಾವುದೇ ಒಂದು ರಿಪ್ಲೈ ಇಲ್ಲ. ಅಷ್ಟೇ ಅಲ್ಲ, ಅನಿಲ್ ಅಂತರ ಅವರು ದೂರು ಕೊಡ್ತಾರೆ ರೈಟಿಂಗ್ ನಲ್ಲಿ. ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್ ಹೋಗಿ ಲಿಖಿತವಾಗಿ ದೂರು ಕೊಡ್ತಾರೆ. ನೋಡಿ, ಈ ತರ ಯಾವಾಗ ಇವತ್ತಲ್ಲ, ನಿನ್ನೆ ಮೊನ್ನೆ ಕೊಡ್ತಾರೆ, ಲಿಖಿತವಾಗಿ ದೂರು ಕೊಡ್ತಾರೆ. ನೋಡಿ, ಸುಳ್ಳು ಕ್ಯಾಂಪೇನ್ ಮಾಡ್ತಾ ಇದ್ದಾರೆ. ದೇವಸ್ಥಾನಕ್ಕೆ ಇವ್ರು ಯಾರು ಕಲ್ ತಗೊಂಡು ಹೊಡಿತಾ ಇರ್ತಾರೆ, ಸುಳ್ಳು ಸುಳ್ಳು ಮೆಸೇಜ್ಗಳನ್ನ ಹಾಕ್ತಾ ಇದ್ದಾರೆ. ಸಾಮಾಜಿಕ ಜಾಲತಾಣಗಳಲ್ಲಿ ಅವುಗಳನ್ನ ವೈರಲ್ ಮಾಡ್ತಾ ಇದ್ದಾರೆ. ಯಾರು ಆ ರೀತಿ ದೇವಸ್ಥಾನಕ್ಕೆ ಧಕ್ಕೆ ತರುವಂತಹ ಮೆಸೇಜ್ಗಳನ್ನ ಹಾಕ್ತಾ ಇದ್ದಾರೆ, ದಯವಿಟ್ಟು ಅವ್ರ ಮೇಲೆ ನೀವು ಕ್ರಮ ಕೈಗೊಳ್ಳಿ, ಕಾನೂನು ಕ್ರಮ ಕೈಗೊಳ್ಳಿ ಅಂತ ಹೇಳಿದ್ರು ಕೂಡ ಬೆಳ್ತಂಗಡಿ ಪೊಲೀಸರು ಯಾವುದೇ ಕ್ರಮವನ್ನು ಕೂಡ ಕೈಗೊಳ್ಳುವುದಿಲ್ಲ. ಅಷ್ಟೇ ಅಲ್ಲ, ಆ ದೂರನ್ನೇ ತೆಗೆದುಕೊಳ್ಳುವುದಿಲ್ಲ. ಏನಿದ್ರ ಅರ್ಥ? ಪೊಲೀಸರೇ ಇದನ್ನೆಲ್ಲ ಸೇರಿಸಿಕೊಂಡು ಪೊಲೀಸರು ಮತ್ತು ಈ ನಕಲಿ 420 ನಕಲಿ ದೇವ ಮಾನವನ ಗ್ಯಾಂಗ್ ಇಬ್ಬರು ಸೇರ್ಕೊಂಡು ಈ ಕುತಂತ್ರ ಮಾಡ್ತಾ ಇದ್ದಾರ ಅನ್ನುವಂತ ಸಂಶಯ ಬರುತ್ತೋ ಇಲ್ವೋ? ದೂರು ಕೊಟ್ಟಿದ್ದಾರೆ, ದೂರು ಕೊಟ್ಟರು ಕೂಡ ತಗೊಳ್ಳೋದಕ್ಕೆ ರೆಡಿ ಇಲ್ಲ. ಸುಮ್ಮನೆ ಏನೇನಾದ್ರು ಒಂದು ಹೇಳಿ ಕಳಿಸ್ಬಿಡೋದು, ಬಿಡಿ ಯಾಕೆ ದೂರು ಕೊಡ್ತೀರಾ ಅಂತ ಹೇಳಿ. ಆ ನಂತರ ಒಂದು ವಾರದ ಹಿಂದೆಯಿಂದಲೂ ಕೂಡ ಇವರ ಯೋಜನೆ, ಅಭಿವೃದ್ಧಿ ಯೋಜನೆ ಅಂತೇಳಿ ಹಳ್ಳಿಗಳಲ್ಲಿ ಮೀಟರ್ ಬಡ್ಡಿ ದಂಧೆ ವಸೂಲಿ ಮಾಡುವಂತಹ, ರಕ್ತ ಹೀರುವಂತಹ ಇವ್ರದ್ದು ಗ್ಯಾಂಗ್ ಟೀಮ್ ಏನಿದೆಯಲ್ಲ, ಯೋಜನೆ ಅಂತ ಹೆಸರಿಟ್ಟುಬಿಟ್ಟಿದ್ದಾರೆ. ಅವ್ರೇನ್ ಮಾಡಿದ್ದಾರೆ ಸರ್, 3-4 ತಿಂಗಳ ಹಿಂದೆನೆ, ಒಂದು 6 ತಿಂಗಳಿಂದ ಮನೆಗೆ ಹೋಗಿ ಬಡ್ಡಿ ವಸೂಲಿ ಮಾಡ್ತಿದ್ರು ವಾರ. ಈಗ ಇಲ್ಲಿ ನ್ಯಾಯಯಾತ್ರೆಗೆ ಘೋಷಣೆ ಮಾಡಿದ ನಂತರ ಪ್ರತಿ ಮನೆಗೂ ಕೂಡ ಹೋಗ್ತಾ ಇದ್ದಾರೆ. ಯಾಕಂದ್ರೆ ಜನಗಳಿಗೂ ಕೂಡ ಈಗ ಬರಬೇಕು ಅಂತ ಆಸಕ್ತಿ ಇತ್ತು, ಇಡೀ ರಾಜ್ಯಾದ್ಯಂತ ಬರೋರಿದ್ರು. ಈಗ ಮನೆಗೆ ಹೋಗಿ, ಅಯ್ಯೋ ನೀವು ಹೋಗಬೇಡಿ, ಸೌಜನ್ಯ ಹೋರಾಟಕ್ಕೆ ಹೋಗಬಾರದು, ಗಲಾಟೆ ಆಗುತ್ತೆ, ಲಾಠಿ ಚಾರ್ಜ್ ಮಾಡ್ತಾರೆ. ನೋಡಿ, ಗಿರೀಶ್ ಮಟ್ಟಣ್ಣ ಅವರು ಅರೆಸ್ಟೇ ಮಾಡಿಬಿಟ್ಟಿದ್ದಾರೆ, ಪೋಸ್ಟ್ ಕೂಡ ಹಾಕಿದ್ದಾರೆ. ಗಿರೀಶ್ ಮಟ್ಟಣ್ಣ ಅವರು ಬಂಧನ ಅಂತ ಹೇಳಿ, ನಾನೇನೋ ಬಂಧನ ಆಗ್ಬಿಟ್ಟಿದ್ದೇನೆ ಅಂತ, ನನ್ನ ಅರೆಸ್ಟ್ ಮಾಡಿದ್ದಾರೆ ಅಂತ ಹೇಳಿ ಸುಳ್ಳು ಪೋಸ್ಟ್ ಗಳನ್ನ ಹಾಕಿ, ನೀವು ಹೋದ್ರೆ ನಿಮ್ಮ ನೋಟೆಡ್ ಆಗ್ತೀರಾ, ಅಲ್ಲಿ ನಿಮ್ದು ವಿಡಿಯೋ ಮಾಡ್ಕೋತಾರೆ. ಈ ತರ ಮನೆಗೆ ಹೋಗಿ ಯಾವ ಗ್ರಾಮಸ್ಥರಿಂದ, ಸಂಘದ ಸದಸ್ಯರಿಂದ ಬಡ್ಡಿ ವಸೂಲಿ ಮಾಡೋದಕ್ಕೆ ಹೋಗಿ ಈ ದಬ್ಬಾಳಿಕೆ ಮಾಡ್ತಾ ಇದ್ರು, ಈಗ ಅದೇ ಮನೆ ಮುಂದ್ಗಡೆ ಹೋಗಿ ಭಿಕ್ಷೆ ಬೇಡ್ತಾ ಇದ್ದಾರೆ ಇವರು. 420 ದೇವ ಮಾನವನ ಗ್ಯಾಂಗ್ನವರು. ಇವನು ಮೊದಲೇ 420 ಮೊದಲು ಇಡೀ ಜೀವನ ಪೂರ್ತಿ ಜನರನ್ನ ದೇವಸ್ಥಾನವನ್ನೇ ಮುಂದಿಟ್ಟು ಫ್ರಾಡ್ ಮಾಡಿದ್ದು. ಈಗ ಎಷ್ಟೋ ಜನ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ, ಊರ್ ಬಿಟ್ಟು ಹೋಗಿದ್ದಾರೆ, ಮನೆ ಮಠ ಎಲ್ಲ ಕಿತ್ಕೊಂಡಿದ್ದಾರೆ. ಈ ಬಡ್ಡಿ ಮಾನವನ, ಈ ಏನು ಬಡ್ಡಿ ದೇವ ಮಾನವ, ನಕಲಿ ದೇವ ಮಾನವನಿಗೆ ಬಡ್ಡಿ ಕಟ್ಟಿ ಸಾಕಾಗಿದ್ದಾರೆ. ಈಗ ಅದೇ ಮನೆಗಳಿಗೆ ಕಳಿಸ್ತಾ ಇದ್ದಾನೆ,
ಹೋರಾಟಕ್ಕೆ ಬರಬೇಡ ಅಂತ ಹೇಳಿ ಎಲ್ಲಿವರೆಗೆ ಬಂತು ನೋಡಿ ಪರಿಸ್ಥಿತಿ. ಮಂಜುನಾಥ ಸ್ವಾಮಿ ಇವರ ಪರಿಸ್ಥಿತಿಯನ್ನ ಎಲ್ಲಿಗೆ ತಂದುಬಿಟ್ಟಿದ್ದಾರೆ. ನಿರಂತರವಾಗಿ ಮಾಡಿದ್ದಾರೆ. ಒಂದು ವಾರ ಅಂತ ಇನ್ನೊಂದು ಪ್ರಭುಗಂಡ ಸ್ಟಾರ್ಟ್ ಮಾಡಿದ್ರು. ಇದರ ಮಧ್ಯೆ ಎಲ್ಲರೂ ನೇತ್ರಾವತಿ ಸ್ನಾನಘಟ್ಟಕ್ಕೆ ಬರಬೇಕು 6ನೇ ತಾರೀಕಿಗೆ. ಸೌಜನ್ಯ ಇದನಿದೆ, ನಮ್ಮವರು ಕೂಡ ಅದರಲ್ಲಿ ಸೇರ್ಕೋಬೇಕು ಅಂದ್ರೆ ಸೇರಿಸಿ ಅವರೇ ಕಲ್ಲು ತಗೊಂಡು ತೂರಾಟ ಮಾಡುವಂತಹ ಒಂದು ಪ್ರಯತ್ನಕ್ಕೂ ಒಂದು ಕುತಂತ್ರವನ್ನು ಕೂಡ ಮಾಡಿದ್ರು. ಅದನ್ನು ಕೂಡ ಪೊಲೀಸ್ ಇಲಾಖೆಯ ಗಮನಕ್ಕೆ ನಾವು ಕಾಲಕ್ಕೆ ತಗೊಂಡು ಬಂದಿದ್ದೀವಿ. ಮತ್ತೆ ಇದಾಗ್ಲಿಲ್ಲ, ಅವ್ರಿಗೆ ಪರ್ಮಿಷನ್ ಸಿಗ್ಲಿಲ್ಲ, ತಹಶೀಲ್ದಾರ್ ರಿಜೆಕ್ಟ್ ಮಾಡಿದ್ರು. ಇದೇನೋ ಅವರು ತಹಶೀಲ್ದಾರ್ಗೆ ಪರ್ಮಿಷನ್ ಕೇಳಿದ್ರು, ಅದನ್ನು ರಿಜೆಕ್ಟ್ ಮಾಡಿದ್ರು. 6ನೇ ತಾರೀಕಿಗೆ ತಹಶೀಲ್ದಾರ್ ಕೊಡಕ್ ಬರುವುದಿಲ್ಲ ಅಂತ ಹೇಳಿದ್ರು. ಅದಾದ್ಮೇಲೆ ಪೂಜ್ಯರಿಗೆ ಸನ್ಮಾನ ಇದೆ 6ನೇ ತಾರೀಕಿಗೆ, ಅದಕ್ಕೆ ಎಲ್ಲರೂ ಕೂಡ ಬರಬೇಕು. ಮತ್ತೆ ಒನ್ಸ್ ಅಗೇನ್ ಮತ್ತೊಂದು ಪ್ರಭುಗಂಡ ಸುಳ್ಳಿನ ಪ್ರಭುಗಂಡ ಮೇಲೆ ಪ್ರಭುಗಂಡ ಮಾಡ್ತಾರೆ. ಸನ್ಮಾನ ಅಂತೆ ಅವತ್ತಿನ ದಿನಾನೇ ಎಲ್ಲವೂ ಕೂಡ 6ನೇ ತಾರೀಕಿಗೆ ಅಂತ ಎಲ್ಲವೂ. ಇವ್ರಿಗೆ ಬೇರೆ ದಾರಿ ಬೇರೆ. 7ನೇ ತಾರೀಕು ಬಹುಶಃ ಇದು ಡೆಡ್ ಎಂಡ್ ಅಂತ ತಿಳ್ಕೊಂಡಿದ್ರು ಅವರು. 6ನೇ ತಾರೀಕು ಅವರ ಜೀವನದ ಡೆಡ್ ಎಂಡ್ ಅಂತ ತಿಳ್ಕೊಂಡ್ಬಿಟ್ಟಿದ್ರು. 7ನೇ ತಾರೀಕು ಬರುವುದನ್ನೇ ಇಲ್ಲ ಅಂತ ತಿಳ್ಕೊಂಡ್ಬಿಟ್ಟಿದ್ರು ಅವರು. ಏನಾದ್ರೂ 6ನೇ ತಾರೀಕಿಗೆ, ಏನೇ ಆದ್ರೂ ಭಾನುವಾರ 6ನೇ ತಾರೀಕಿಗೆ ಏನಾದ್ರೂ ಮಾಡಿ ಹಾಳು ಮಾಡಬೇಕು ಅಂತೇಳಿ. ಹಿಂಗಾಗಿ ಅಲ್ಲಿ ತಹಶೀಲ್ದಾರ್ ಯಾವಾಗ ಪರ್ಮಿಷನ್ ಕೊಡೋದಿಲ್ಲ, ನಿನ್ನೆ ಎಮರ್ಜೆನ್ಸಿ ನೋಟಿಸ್ ಅನ್ನ ಕೊಟ್ಟು ಹೈಕೋರ್ಟ್ ಮುಂದೆ ತರ್ತಾರೆ. ಅರ್ಜಿದಾರರ ಗಮನಕ್ಕೂ ಇಲ್ಲ, ಏನಿಲ್ಲ. ಅರ್ಜಿದಾರರ ಗಮನಕ್ಕೆ ಅಥವಾ ಅವ್ರ ಅಡ್ವೊಕೇಟಿಗೂ ಅಥವಾ ಗೊತ್ತಾಗಬೇಕಲ್ಲ, ಏನೂ ಇಲ್ಲ. ಎಕ್ಸ್ ಪಾರ್ಟಿ ಮಾಡಿ ಆ ಒಂದು ನೋಟಿಸ್ ಅನ್ನ ನ್ಯಾಯಾಲಯದ ಮುಂದೆ ತಂದು ಸಾಯಂಕಾಲದ ಹೊತ್ತಿಗೆ ಅಲ್ಲಿ ವಿಡಿಯೋ ದೃಶ್ಯಾವಳಿ ಮುಖಾಂತರ ಗಮನಿಸತಕ್ಕಂಥ ಮತ್ತು ಕೋರ್ಟ್ ಹಾಲ್ ನಲ್ಲಿ ಇರತಕ್ಕಂಥ ಒಬ್ಬ ಅಡ್ವೊಕೇಟ್ ನನಗೆ ಫೋನ್ ಮಾಡ್ತಾರೆ ತಕ್ಷಣನೇ. ಆ ಹೊತ್ತಿನಲ್ಲಿ ಏನಾಗಿತ್ತು ಅಂತ ಹೇಳಿದ್ರೆ, ಇವರು ಅಡ್ವೊಕೇಟ್ ಏನು ಉದಯ ಹೊಳ್ಳ ಅವರು, ಶ್ರೀಯುತ ನ್ಯಾಯವಾದಿಗಳಂತ ಉದಯ ಹೊಳ್ಳ ಅವರು ವಾದವನ್ನ ಮಾಡ್ತಾ ಇದ್ರು. ಇಲ್ಲ, ನೀವು ಅದಕ್ಕೆ ತಡೆಯನ್ನ ಕೊಡಬೇಕು ಅಂತ ಅವರು ವಾದವನ್ನ ಈ ಹೋರಾಟಕ್ಕೆ, ಸೌಜನ್ಯ ಹೋರಾಟದ ಹೆಸರಿನಲ್ಲಿ ಗಲಾಟೆ ಮಾಡ್ತಾರೆ, ಅದು ಇದು ಅಂತ ವಾದ ಮಾಡ್ತಾ ಇದ್ರು. ಅದಕ್ಕೆ ಸ್ವತಃ ಆ ನ್ಯಾಯಮೂರ್ತಿಗಳು ಇಲ್ಲ, ಇಟ್ಸ್ ಅ ಪೀಸ್ಫುಲ್ ಪ್ರೊಟೆಸ್ಟ್, ಪೀಸ್ಫುಲ್ ಪ್ರೊಟೆಸ್ಟ್ಗೆ ನಾವು ತಡೆಯಾಜ್ಞೆ ಕೊಡಕ್ ಬರೋದಿಲ್ಲ ಅಂತ ಹೇಳಿದ್ದಾರೆ. ನಿರಂತರವಾಗಿ ಹೇಳಿದ್ದಾರೆ. ಇವರು ಪ್ರತಿ ವಾದಕ್ಕೂ ಕೂಡ ಪೀಸ್ಫುಲ್ ಪ್ರೊಟೆಸ್ಟ್ ನಡಿಬೇಕಾಗುತ್ತೆ, ಅದಕ್ಕೆ ನಾವು ತಡೆಯಾಜ್ಞೆ ಕೊಡಕ್ ಬರುವುದಿಲ್ಲ ಅಂತ ಹೇಳಿದ್ದಾರೆ. ಅದು ಒಂದು ಅವಧಿಗೆ. ಆ ಅವಧಿ ತಕ್ಷಣನೇ ಅಲ್ಲಿರತಕ್ಕಂತ ಒಬ್ಬ ಹಾಲ್ ನಲ್ಲಿರಂತವ್ರು ಹೊರಗಡೆ ಬಂದ ತಕ್ಷಣನೇ ನಮ್ಮೊಬ್ಬರು ಸ್ನೇಹಿತರ ಗಮನಕ್ಕೆ ತಗೊಂಡು ಬಂದ್ರು. ಅವರು ಕೂಡ ನನಗೆ ಹೇಳಿದ್ರು. ಮತ್ತೆ ನಾನು ಅವ್ರನ್ನ ಫೋನ್ ನಂಬರ್ ತಗೊಂಡು ವೆರಿಫೈ ಮಾಡಿದೆ. ಹೌದಾ ಸರ್, ಈ ತರ ಬೆಳವಣಿಗೆ ಆಗ್ತಾ ಇದೆ? ಹೌದು ಸರ್, ಹೌದು ಆಗ್ತಾ ಇದೆ. ಆ ಹೊತ್ತಿನಲ್ಲಿ ನಾನು ಕಾರ್ನಲ್ಲಿ ಬರ್ತಾ ಇದ್ದೆ. ಅದನ್ನ ನಾನು ತಕ್ಷಣನೇ ಸಾರ್ವಜನಿಕರ ಗಮನಕ್ಕೆ ಯಾಕೆ ತರಬೇಕಾಗಿತ್ತು ಅಂತ ಹೇಳಿದ್ರೆ, ಇವರು ನಿನ್ನೆ ಬೆಳಗ್ಗೆಯಿಂದನೇ ಫೇಕ್ ಚಾಟ್ ಮುಖಾಂತರ ಹೋರಾಟ ಆಗೋದಿಲ್ಲ ಅಂತ ಹೇಳಿ ಹಬ್ಬಿಸ್ತಾ ಇದ್ರು. ಹಿಂಗಾಗಿ ನಾನು ತಕ್ಷಣಕ್ಕೇನೆ ತಗೊಂಡು ಬಂದೆ. ಮತ್ತೆ ವಿದಿನ್ 1 ಅವರ್ ಅಲ್ಲಿ ಏನೇನ್ ಬೆಳವಣಿಗೆ ಆಗಿದೆ ಅಂತ ಹೇಳಿ ಒನ್ಸ್ ಅಗೇನ್ ಅದೇ ಫೇಕ್ ಚಾಟ್ ಅನ್ನ ಪ್ರೊಡ್ಯೂಸ್ ಮಾಡಿದ್ದಾರೆ. ಆ ಚಾಟ್ ಅಲ್ಲಿ ಇದೆ ಅದೇ ನ್ಯಾಯಾಲಯದ ಇದರಲ್ಲಿ ಕೂಡ ಅವರ ಪ್ರೇಯರಲ್ಲಿ ಕೂಡ ಇದೆ. ಆದೇಶ ಕೊಡಬೇಕಾದ್ರೂ ಕೂಡ ದಟ್ ಚಾಟ್ ಈಸ್ ವೆರಿ ಡಿಸ್ಟರ್ಬಿಂಗ್ ಅಂತ ಅವರು ಬರೀತಾರೆ. ಇದರಲ್ಲಿ ನೋಡಿ. This subject petition appears to be an offshoot of what this court had permitted the persons who had approached this court to conduct peaceful protest. ದಯವಿಟ್ಟು ಇದನ್ನ ಈ ಆರ್ಡರ್ ಕಾಪಿಯನ್ನ ಓದಿ. ನಾವು ನಿರಂತರವಾಗಿ ನಿನ್ನೆಯಿಂದ ಆ ವಿಡಿಯೋನು ಕೂಡ ತರಿಸೋದಕ್ಕೆ ಪ್ರಯತ್ನ ಮಾಡಿದ್ವಿ. ಆದ್ರೆ ಆ ವಿಡಿಯೋ ಅಪ್ಲೋಡ್ ಆಗಿಲ್ಲ. ಯಾಕೆ ಅನ್ನೋದು ನಮ್ಗೆ ಗೊತ್ತಿಲ್ಲ. ಅದು ಹೈಕೋರ್ಟ್ನವರೇ ಹೇಳಬೇಕು. ಯಾಕಂದ್ರೆ ಪ್ರತಿ ಸಾರಿ ಏನೇ ಹೇಳ್ಬೇಕಂದ್ರೂ ಕೂಡ ವಿಡಿಯೋ ತೋರಿಸ್ಬೇಕು ತಾನೆ. ಸುಮಾರು ಜನ ಕೇಳಿದ್ರು. ನಿರಂತರವಾಗಿ ಪ್ರಯತ್ನ ಮಾಡ್ತಾ ಇದೀವಿ. ಕೋರ್ಟ್ ಹಾಲ್ ನಂಬರ್ 21ರ ಈ ಸೌಜನ್ಯ ಹೋರಾಟದ ವಿಷಯದ ಬಗ್ಗೆ ಬರುವವರೆಗೆ ಇದೆ. ಅದಾದ ನಂತರ ಅದು ಇಲ್ವೇ ಇಲ್ಲ. ಅದಿದ್ರೆ ಇನ್ನೂ ಚೆನ್ನಾಗಿ ಕನ್ವಿನ್ಸ್ ಮಾಡಬಹುದಾಗಿತ್ತು, ನಾವು ಹೇಳ್ಬಹುದಾಗಿತ್ತು. ಯಾಕಂತ ಹೇಳಿದ್ರೆ ನಾನೇನೋ ಕಪೋಲ ಕಲ್ಪಿತ ಹೇಳಿಬಿಟ್ಟೆ, ನ್ಯಾಯಾಲಯದ ಇದನ್ನ ತಿರುಚು ಬಿಟ್ಟೆ ಅಂತ ಅನೇಕ ಜನ ಟೀಕೆ ಮಾಡ್ತಾ, ಅಂದ್ರೆ ಈ ಡಿ ಗ್ಯಾಂಗ್ನವರು ಟೀಕೆ ಮಾಡ್ತಾ ಇದ್ರೆ ಮಾಡ್ಕೊಳ್ಳಿ, ಟೀಕೆ ಅವ್ರದ್ದು ಉದ್ದೇಶ ಇರುವುದೇ ಅದೇ, ಮಾಡ್ಕೊಳ್ಳಿ. ಆದ್ರೆ ಇದರಲ್ಲಿ ಸ್ಪಷ್ಟವಾಗಿ ಅವರೇ ಹೇಳಿದ್ದಾರೆ, ಹಿಂದಿನ ಇದಕ್ಕೆ ನಾವು ಪರ್ಮಿಷನ್ ಕೊಟ್ಟಿದ್ದೇವೆ ಅಂತೇಳಿ ಸ್ವತಃ ನ್ಯಾಯಮೂರ್ತಿಗಳೇ ಹೇಳಿದ್ದಾರೆ. ಹೀಗಾಗಿ ನಾವು ಅವರಿಗೆ ಧನ್ಯವಾದಗಳನ್ನು ಕೂಡ ನಾವು ಸಲ್ಲಿಸಿದ್ದೇವೆ.
ಆದ್ರೆ ಮುಂದುವರೆದು ಈ ಅವಧಿ ಆದ ತಕ್ಷಣನೇ ಅವರು ಆ ಚಾಟ್ ದ ಚಾಟ್ ಈಸ್ ಡಿಸ್ಟರ್ಬಿಂಗ್ ಅಂತ ಬರ್ತದೆ. ಡಿಸ್ಟರ್ಬಿಂಗ್ ದ ವಾಟ್ಸ್ಆಪ್ ಮೆಸೇಜಸ್ ಇಂಡಿಕೇಟ್ ದಟ್ ಇಫ್ ಅ ಲಾಟ್ ಆಫ್ ಪೀಪಲ್ ವುಡ್ ಕಮ್ ದೇ ವುಡ್ ಬಾರ್ಜ್ ಇನ್ ಟು ದ ಟೆಂಪಲ್ ಎಟ್ ಧರ್ಮಸ್ಥಳ. ಅವ್ರದ್ದು ಪ್ರೇಯರ್ ಇದು. ಸಾಕಷ್ಟು ಜನ ಬಂದ್ಬಿಟ್ರೆ ಧರ್ಮಸ್ಥಳಕ್ಕೆ ಬರ್ತಾರೆ. ಅಂದ್ರೆ ಇವರು ಮಿಸ್ಲೀಡ್ ಯಾವ ರೀತಿ ಕೋರ್ಟಿಗೆ ಮಾಡಿದ್ದಾರೆ, ನ್ಯಾಯಾಲಯವನ್ನ ಯಾವ ರೀತಿ ದಾರಿ ತಪ್ಪಿಸಿದ್ದಾರೆ ಅಂತ ಹೇಳಿದ್ರೆ, ಬೆಳ್ತಂಗಡಿಯಿಂದ ಧರ್ಮಸ್ಥಳಕ್ಕೆ ನಮಗೆ ಹೋಗ್ತೀವಿ ಅಂತ ಅನುಮತಿ ಕೇಳಿದವರು ಇವರು 420 ಗ್ಯಾಂಗ್ನವರು, ವೀರೇಂದ್ರ ಜೈನ್ ಗ್ಯಾಂಗ್ನವರು. ನಾವಲ್ಲ, ನಾವು ಅದರ ವಿರುದ್ಧ ದಿಕ್ಕಿನಲ್ಲಿ ಮಣ್ಣು ಸಂಘದಿಂದ ಬೆಳ್ತಂಗಡಿಯವರೆಗೆ, ಅಂದ್ರೆ ದೇವಸ್ಥಾನ ಎಲ್ಲೂ ಕೂಡ ಬರುವುದಿಲ್ಲ, ದೇವಸ್ಥಾನದ ವಿರುದ್ಧ ದಿಕ್ಕಿನಲ್ಲಿ ನಮ್ಮ ಯಾತ್ರೆ ಸಾಗ್ತೇವೆ ಅಂತ ನಾವು ಹೇಳಿದ್ರೆ, ಅವರು ದೇವಸ್ಥಾನಕ್ಕೆ ನಾವು ಹೋಗ್ತೀವಿ ಅಂತ ಹೇಳಿದವರು ಈ ರೀತಿ ಒಂದು ಮಿಸ್ಗೈಡ್ ಮಾಡಿದ್ದಾರೆ. ಈ ಸಹಜವಾಗಿ ಈ ದೇವಸ್ಥಾನಕ್ಕೆ ಧಕ್ಕೆ ತರ್ತದಂತ ಹೇಳಿ ಬಹುಶಃ ಏನಾದ್ರೂ ಒಂದು ನ್ಯಾಯಾಲಯ ಕೂಡ ಸರಿಯಾಗಿ ತೀರ್ಮಾನ ತಗೊಳ್ಬೇಕಾಗಿತ್ತು. ಇಲ್ಲಿ ಆ ಚಾಟ್ ಅಂತ ಹೇಳ್ತಾರಲ್ಲ, ನಾನು ಕೇಳಬೇಕಾಗಿರೋದು ಅದೇ, ಬಹಳ ಪ್ರಮುಖ ವಿಷಯ ಇದು. ಅವನು ಯಾವ ಚಾಟ್ ಮಾಡಿದ್ದಾನೆ ಅಂತ ಇವರು ಹೇಳ್ತಾರಲ್ಲ, ಅವರ ನ್ಯಾಯವಾದಿಗಳು ಮತ್ತು ಅರ್ಜಿದಾರ ಘನಕೀರ್ತಿ ಜೈನ್. ಅರ್ಜಿದಾರ ದೇವಸ್ಥಾನದ ಟ್ರಸ್ಟ್ ಮೆಂಬರ್ ಅಲ್ಲ, ಏನೂ ಅಲ್ಲ ಅಂತ, ಅವರು ಒಬ್ಬ ಬೆಂಬಲಿಗ. ಒಂದ್ ಯಾವುದೋ ಹಿತರಕ್ಷಣಾ ಸಮಿತಿ ಅಂತ ಮಾಡಿದ್ದಾರೆ. ಅದು ಅವರವ್ರಿಗೇನೆ ಅವರ ಕುಟುಂಬದ ಹಿತರಕ್ಷಣೆಗೋಸ್ಕರ ಇರುವಂತಹ ಒಂದು ಸಮಿತಿ. ಅವನು ದೇವಸ್ಥಾನದ ಟ್ರಸ್ಟ್ ಸದಸ್ಯ ಅಲ್ಲ, ಆ ಕುಟುಂಬದ ಸದಸ್ಯ ಅಲ್ಲ, ದೇವಸ್ಥಾನದ ಟ್ರಸ್ಟ್ ಮೆಂಬರ್ ಅಲ್ಲ, ಏನೂ ಅಲ್ಲ. ಒಂದೊಂದ್ ಸಾರಿ ಅವನು ಬೆಳ್ತಂಗಡಿ ಪತ್ರಕರ್ತರ ಸಂಘದನಾಗ್ತಾನೆ, ಇನ್ನೊಂದ್ ಸಾರಿ ಸಂರಕ್ಷಣಾ ಅಧ್ಯಕ್ಷ ಆಗ್ತಾನೆ. ಅವನು ಕೊಟ್ಟಂತಹ ಅರ್ಜಿನ ಅದರಲ್ಲಿ ಅವನು ಹೇಳ್ತಾನೆ ಏನಂತಂದ್ರೆ, ಚಾಟ್ ಮಾಡಿದ್ರು ಇಬ್ರು ಅಂತ. ಅವ್ರು ಯಾರು ಚಾಟ್ ಮಾಡಿದ್ರು ನಾನು ಎಲ್ಲಾ ಸಾರ್ವಜನಿಕರಿಗೆ ಕೇಳ್ತಾ ಇದ್ದೀನಿ, ಮತ್ತು ಕಾನೂನಿನ ಈ ರಾಜ್ಯದ ಕಾನೂನಿನ ಪಂಡಿತರಿಗೆ ಮತ್ತೆ ಪೊಲೀಸ್ ಇಲಾಖೆಗೆ ನಾನು ಕೇಳ್ತಾ ಇದ್ದೀನಿ, ಯಾರೋ ಇಬ್ರು ದೇವಸ್ಥಾನಕ್ಕೆ ಕಲ್ಲು ಹೊಡಿಬೇಕು ಅಂತ ಹೇಳಿದ್ರೆ ಅದು ಬರೀ ತಪ್ಪು ಮಾತ್ರ ಅಲ್ಲ, ದೊಡ್ಡ ಘೋರ ಅಪರಾಧ. ಅದು ಅವ್ರನ್ನ ಅರೆಸ್ಟ್ ಮಾಡಬೇಕೋ ಬೇಡ, ಅವನಿಗೆ ಶಿಕ್ಷೆ ಆಗಬೇಕೋ ಬೇಡ. ಪೊಲೀಸರು ಯಾಕೆ ಆ ಫೇಕ್ ಚಾಟ್ ಮಾಡೋನ್ನ ಇದುವರೆಗೂ ಹಿಡಿತಾ ಇಲ್ಲ? ಪೊಲೀಸರೇ ಏನಾದ್ರೂ ಅದಕ್ಕೆ ಕುಮ್ಮಕ್ಕು ಕೊಡ್ತಾ ಇದ್ದಾರಾ? ನಮ್ಮ ಆಗ್ರಹ, ಅವನು ಯಾವನು ಚಾಟ್ ಮಾಡಿದಾನೆ ಅವನನ್ನ ಪೊಲೀಸರು ಅರೆಸ್ಟ್ ಮಾಡಲೇಬೇಕು. ಅವನು ಏನಂತಂದ್ರೆ ಇವ್ರದೇ ಟೀಮ್ನು, ಇವ್ರದೇ ಗ್ಯಾಂಗ್, ಈ 420 ಇದಾರಲ್ಲ, ಫ್ರಾಡ್ಗಳು ಇದಾರಲ್ಲ, ಅಲಾಂಗ್ ವಿತ್ ಗ್ರೂಪ್ ಅಡ್ಮಿನ್. ಯಾಕಂದ್ರೆ ಚಾಟ್ ಮಾಡಿದ್ರೆ ವಾಟ್ಸ್ಆಪ್ ಚಾಟ್ ಅಲ್ಲಿ ಗ್ರೂಪ್ ಅಡ್ಮಿನ್ ಇದ್ದೇ ಇರ್ತಾನೆ. ಅಥವಾ ಇಂಡಿವಿಜುವಲ್ ಚಾಟ್ ಮಾಡಿದಾರ ಏನು? ಇಂಡಿವಿಜುವಲ್ ಚಾಟ್ ಮಾಡಿದ್ರೆ ಅವನು ಯಾವ ಮಾಡಿದ್ರೆ ಅವ್ನ ನಂಬರ್ ಇದ್ದೇ ಇರ್ತದೆ. ಆ ನಂಬರ್ ನೀವು ಯಾಕೆ ಕೊಟ್ಟಿಲ್ಲ? ಈಗ ನೀವು ಇಬ್ರು ಚಾಟ್ ಮಾಡಿದ್ರೆ ನಮ್ಮ ನಂಬರ್ ನಿಮ್ ನಂಬರ್ ಕೊಡ್ಬೇಕಲ್ಲ. ಏನು ನಂಬರ್? ಮೊದಲು ಅದನ್ನ ಬಹಿರಂಗ ಮಾಡಬೇಕು, ಸಾರ್ವಜನಿಕ ಮಾಡ್ಬೇಕದನ್ನ. ಈ ಘನಕೀರ್ತಿ ಜೈನ್ ಅನ್ನುವಂತಹ ವ್ಯಕ್ತಿ ಅವ್ರ ಮೇಲೆ ಆಕ್ಷನ್ ತಗೊಳ್ಳೇಬೇಕು. ನ್ಯಾಯಾಲಯದ ದಾರಿ ತಪ್ಪಿಸ್ತಾ ಇರೋದು ಇವರು. ಆ ನಂತರ ಪೊಲೀಸರು ಈ ಕೆಲಸ ಮಾಡಲೇಬೇಕಾಗತ್ತೆ. ಇಲ್ಲ ಅಂತ ಹೇಳಿದ್ರೆ ಪೊಲೀಸರು ಇವ್ರ ಜೊತೆಗೆ ಶಾಮೀಲ. ಯಾವ ರೀತಿ 12-13 ವರ್ಷದ ಹಿಂದೆ ಸೌಜನ್ಯ ಪ್ರಕರಣದಲ್ಲಿ ಈ ಪ್ರಭಾವಿ ಕುಟುಂಬದಲ್ಲಿ ಪೊಲೀಸರು ಶಾಮೀಲಾದ್ರು, ಅದೇ ರೀತಿ ಈಗಲೂ ಕೂಡ ಶಾಮೀಲಾಗಿನೇ ಕೆಲಸ ಮಾಡ್ತಾ ಇದ್ದಾರೆ ಅನ್ನುವಂತಹ ನಿರ್ಧಾರಕ್ಕೆ ಬರಲೇಬೇಕಾಗುತ್ತೆ. ಅವನು ಯಾವನು ಚಾಟ್ ಮಾಡಿದ ದೇವಸ್ಥಾನಕ್ಕೆ ಕಲ್ಲು ಹೊಡಿಬೇಕು, ದೇವಸ್ಥಾನಕ್ಕೆ ನುಗ್ಗಬೇಕು, ದೇವಸ್ಥಾನದ ಮೇಲೆ ದಾಳಿ ಮಾಡಬೇಕು ಅಂತ ಅವನನ್ನ ಹಿಡಿದು ಅರೆಸ್ಟ್ ಮಾಡಬೇಕು. ಅದು ನಮ್ಮ ಆಗ್ರಹ. ಅಪಚಾರ ಮಾಡ್ತಾ ಇರೋರು ಯಾರು ದೇವಸ್ಥಾನಕ್ಕೆ, ಇದು ಗೊತ್ತಾಗಬೇಕು. ಈಗ ಪೊಲೀಸ್ನವರು ಇದರಲ್ಲಿ ಶಿವಮೊಗ್ಗ ಕೇಸ್ ಅವರು, ಯಾಕಂದ್ರೆ ಇದು ಹೈಕೋರ್ಟ್ ಅಲ್ಲಿ ಆಗಿರುವಂತ ಪ್ರಕ್ರಿಯೆ. ಹೌದು, ಹೈಕೋರ್ಟ್ಗೆ ಅಪ್ಲಿಕೇಶನ್ ಹಾಕಿರುವಂತ ಪ್ರಕ್ರಿಯೆ ಇದರಲ್ಲಿ. ಅದನ್ನು ಪೊಲೀಸ್ನವರು ಇವನು ದನಕೀರ್ತಿ ಪಿಟಿಷನ್ ದನಕೀರ್ತಿ ಯಾರಿಗೆ ಮೇಲೆ ಆಕ್ಷನ್ ತಗೋಬೇಕು, ಇಲ್ಲದ್ರೆ ಯಾರು ಚಾಟ್ ಮಾಡಿದರೆ ಅವರ ಮೇಲೆ ಆಕ್ಷನ್ ತಗೋಬೇಕು, ಶಿವಮೊಗ್ಗ ತಗೋಬೇಕು. ಸರ್, ಈಗ ಚಾಟ್ ಮಾಡಿದ್ದಾರೆ ಅಂತ ಹೇಳಿದ್ದು ಅವನು ಧನಕೀರ್ತಿ ಜೈನ್, ಹೌದಾ? ಅವನ್ನ ಹಿಡ್ಕೋಬೇಕು ಮತ್ತು ಅವನು ಪ್ರೊಡ್ಯೂಸ್ ಮಾಡ್ಬೇಕಲ್ಲ. ಯಾಕಂತ ಹೇಳಿದ್ರೆ ಅವನಿಗೂ ಹಿಂದೂ ಧರ್ಮಕ್ಕೆ ಏನು ಸಂಬಂಧ ಇಲ್ಲ. ಇಲ್ಲಿ ಬರೋದು ಅವನು ದೇವಸ್ಥಾನ ಅಂದ್ರೆ ಧರ್ಮದ ಬಗ್ಗೆ ಮಾತಾಡಿದ್ದಾನೆ, ದೇವಸ್ಥಾನ ಬಗ್ಗೆ ಮಾತಾಡಿದ್ದಾನೆ. ಹಾಗಿದ್ರೆ ಅವನು ದೇವಸ್ಥಾನಕ್ಕೂ ಸಂಬಂಧ ಇಲ್ಲ. ದೇವಸ್ಥಾನದ ಕಮಿಟಿ ಟ್ರಸ್ಟ್ ನಲ್ಲಿ ಇವರು BC ಟ್ರಸ್ಟ್ ಅಂತ ಏನ್ ಹೇಳ್ತಾರ, ಅದಕ್ಕೂ ಇದಕ್ಕೂ ಅವನಿಗೂ ಏನು ಸಂಬಂಧ ಇಲ್ಲ. ಆ ಕುಟುಂಬದವನು ಅಲ್ಲ.
ಯಾವನೋ ಒಬ್ಬ ಥರ್ಡ್ ಪರ್ಸನ್ ಚಾಟ್ ಮಾಡಿದ್ರು ಅಂತ ಹೇಳಿದ್ರೆ ಸರ್ ಅದು ಹೆಂಗಾಗತ್ತೆ? ಚಾಟ್ ಮಾಡಿದ್ರು ಚಾಟ್ ನಂಬರ್ ಕೊಡ್ಬೇಕಲ್ಲ. ಅಲ್ಲ, ಚಾಟ್ ಮಾಡಿದ್ರು ಅಂತ ಇವ್ರು ಕೊಡೋ ಮೊದಲು ಪೊಲೀಸ್ನವ್ರಿಗೆ ಕಂಪ್ಲೇಂಟ್ ಕೊಡ್ಬೇಕಿತ್ತು. ಏನು ಕೊಟ್ಟಿಲ್ಲ. ಅದಕ್ಕೆ ನಾನು ಹೇಳೋದು, ಪೊಲೀಸರು ಸುಮೋಟೋ ತಗೋಬೇಕಾಗಿತ್ತು. ಆ ತರ ಏನಾದ್ರೆ ಮೊದಲು ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡಬೇಕಾಗಿತ್ತು. ಕಾಲ ಮಿಂಚಿಲ್ಲ, ಇನ್ನೂ ತಗೋಬೇಕು ಅವರು. ಅಲ್ಲ, ಈಗ ತಗೊಳ್ಳೇಬೇಕಾಗತ್ತೆ. ಇಲ್ಲ ಅಂತ ಹೇಳಿದ್ರೆ ಈ ರಾಜ್ಯದಲ್ಲಿ ನನಗೆ ಮನಸ್ಸಿದ ಮಟ್ಟಿಗೆ ಈ ಪೊಲೀಸರು ಅವರ ಪ್ರಭಾವಿ ಪರವಾಗಿನೇ ಕೆಲಸ ಮಾಡ್ತಾ ಇದ್ದಾರೆ. ಏನ್ ಹೇಳ್ತೀರಿ ಸರ್? ಖಂಡಿತ. ಇಲ್ಲಿ ಇಲ್ದಿದ್ರೆ ಇದು ಹೈಕೋರ್ಟ್ ಅಲ್ಲಿ ಹಾಕಿರೋ ಅಪ್ಲಿಕೇಶನ್ ಪೊಲೀಸ್ನವರಿಗೆ ಇದೆಯಲ್ಲ, ಬಾಧ್ಯತೆ ಇದೆಯಲ್ಲ, ಯಾರು ಮಾಡ್ಬೇಕು ಅದನ್ನ? ಈಗ ನೀವು ಲಾ ಅಂಡ್ ಆರ್ಡರ್ ಡಿಸ್ಟರ್ಬ್ ಆದ್ಮೇಲೆ ಮಾಡ್ತೀರ ಅದನ್ನ? ಅಲ್ಲ, ನನಗ ಅನ್ಸಿದ ಮಟ್ಟಿಗೆ ಎಲ್ಲರೂ ಅನ್ಕೊಳ್ಳೋದು ಇವರು ಬೇಕು ಅಂತಲೇ ಪೊಲೀಸರೇ ಇದನ್ನ ಮಾಡ್ತಾ ಇದ್ದಾರೆ ಅಂತ, ಪೊಲೀಸರ ಜೊತೆಗೆ ಶಾಮೀಲಾಗಿ. ಅದಕ್ಕೆ ನಾನು ಹೇಳ್ತಾ ಇದ್ದೇನೆ, ಏನೇ ಕಾನೂನು ಸುವ್ಯವಸ್ಥೆ ಹದಗೆಟ್ಟರು ಕೂಡ ಇದಕ್ಕೆ ನೇರ ಜಿಲ್ಲಾ ಪೊಲೀಸ್ ಇಲಾಖೆ, ಜಿಲ್ಲಾ ಆಡಳಿತನೇ ಕಾರಣ ಇದೆ. ಖಂಡಿತ ಸರ್. ಅಲ್ಲ, ಒಂದು ಆಲ್ರೆಡಿ ಪೊಲೀಸರ ಗಮನ ತಗೊಂಡು ಬಂದಾಗಿದೆ. ನೋಡಿ, ಈ ತರ ಫೇಕ್ ನ್ಯೂಸ್ ಹಬ್ಬಿಸ್ತಾ ಇದ್ದಾರೆ, ಸುಳ್ಳು ನ್ಯೂಸ್ ಹಬ್ಬಿಸ್ತಾ ಇದ್ದಾರೆ ಅಂತ ಗೊತ್ತರು ಹೇಳಿದ್ರು ಕೂಡ ನಾನು ಕೂಡ ಹಾಕಿದ್ದೀನಿ. ನಾನು ಚಾಟ್ ಮಾಡಿದ್ದೀನಪ್ಪ. ಯಾರಿಗೆ ಸಂಬಂಧಪಟ್ಟಂತ ಅಧಿಕಾರಿಗೆ ನಾನು ಮೆಸೇಜ್ ಹಾಕಿದ್ದೀನಿ, ಅಲಾಂಗ್ ವಿತ್ ಆ ಏನು ಫೇಕ್ ಪೋಸ್ಟ್ ಇದೆಯಲ್ಲ, ಫೇಕ್ ಪೋಸ್ಟ್ ಆಧಾರದ ಮೇಲೆನೆ ನಾನು ಅವರಿಗೆ ಕಳಿಸಿದ್ದೀನಿ. ನಾನು ಇವರ ಮೇಲೆ ಯಾಕೆ ಕ್ರಮ ಕೈಗೊಳ್ಳುವುದಿಲ್ಲ ಅಂತ ಹೇಳಿ ಕ್ವಶನ್ ಮಾರ್ಕ್ ಹಾಕಿದ್ದೇನೆ. ಜಯಂತ್ ಅವರು ಕೂಡ ಅರ್ಜಿದಾರ ಹಾಕಿದ್ದಾರೆ. ಹೌದು, ಅನಿಲ್ ಅವರು ಮೊನ್ನೆ 3ನೇ ತಾರೀಕು ಕೊಟ್ಟಿದ್ದಾರೆ. ಪಿಟಿಷನ್ ನಿನ್ನೆ ಬಂದಿರೋದು. ಅನಿಲ್ ಅವರು ಕೊಟ್ಟಿದ್ದಾರೆ. ಏನು ಇದನ್ನಿಲ್ಲ. ಇಷ್ಟೇ ಅಲ್ಲ ಸರ್, ಇವರು ಎಲ್ಲಿವರೆಗೆ ನೋಡಿ, ಅವನು ಯಾರು ಹೋದ ವರ್ಷ ಒಂದು ಗುಜರಿಯಲ್ಲಿ ದೊಡ್ಡದು ಸಭೆ ಮಾಡಕ್ ಹೋಗಿ ಅಲ್ಲಿ ಮಹಾವೀರ್ ಜೈನ್ ಅನ್ನೋನು ಕುಸುಮಾವತಿ ಅವರ ಮೇಲೇನೆ ದಾಳಿ ಮಾಡಿದ. ಸೌಜನ್ಯಾಳ ತಾಯಿ ಕುಸುಮಾವತಿ ಮೇಲೆ, ಸೌಜನ್ಯಾಳ ತಮ್ಮ ಜಯರಾಮ್ ಮೇಲೆ ಮತ್ತು ಅವರೆಲ್ಲ ಸೌಜನ್ಯಾಳ ಅಕ್ಕಂದಿರ ಮೇಲೆ, ತಂಗಿಯ ಮೇಲೆ ದಾಳಿ ಮಾಡಿದ. ಕೆಟ್ಟದಾಗ ನಾಲ್ಗೆ ಹಿರಿದು ಇದನ್ನು ಮಾಡಿದ. ಅದು ದೂರು ಕೊಟ್ರೆ ಇವತ್ತಿನವರೆಗೂ ಕೂಡ ಒಂದೇ ಒಂದು ದಿನ ಅವನ್ನ ಪೊಲೀಸ್ ಠಾಣೆಗೆ ಕರೆಸಿಲ್ಲ. ಧರ್ಮಸ್ಥಳ ಪೊಲೀಸರಾಗ್ಲಿ, ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್ ಅವರಾಗ್ಲಿ ಇದುವರೆಗೂ ಕೂಡ ಅವನ್ನ ಕರೆಸಿಲ್ಲ. ಯಾಕಂತ ಹೇಳಿದ್ರೆ ಇವನು ಆ ನಕಲಿ ದೇವಮಾನವನ ಜೊತೆಗೇನೆ ಇರ್ತಾನ. ಇದುವರೆಗೂ ಕರೆಸಿಲ್ಲ ಸರ್. ಆಕ್ಚುಲಿ ಸೋಮೋಟೋ ಕೇಸ್ ತಗೋಬೇಕಾಗಿತ್ತು. ಸಮೀರನ್ ಮೇಲೆ ಸೋಮೋಟೋ ಕೇಸ್ ತಗೋತಾರಲ್ಲಿ ಬಳ್ಳಾರಿಯಲ್ಲಿ ಪೊಲೀಸರು. ಹಾಗಿದ್ರೆ ಇದರ ಹಿಂದಿರ್ತಕ್ಕಂಥ ಪೊಲೀಸ್ ಅಧಿಕಾರಿ ಯಾರು? ನನಗನ್ಸುತ್ತೆ ಯಾರೋ ಒಬ್ಬ ಇದಾರೆ ಇಲ್ಲಿ. ಸ್ವತಃ ಗೃಹ ಇಲಾಖೆನೇ ಇವ್ರ ಜೊತೆ ನಿಂತ್ಕೊಂಡಿದೆ. ಆ ನಂತರ ಸರ್, ಕೊನೆಗೊಂದು ಸುಮಾರು ಜನ ನಿನ್ನೆ ನನಗೆ ಮೆಸೇಜ್ ಹಾಕಿದ್ದಾರೆ. ಸರ್, ಇನ್ನು ಮೇಲೆ ನೀವಾಗ್ಲಿ, ಮೋಹಿತ್ ಅವರಾಗ್ಲಿ, ಅಥವಾ ಸೌಜನ್ಯ ಹೋರಾಟಗಾರ ಜಯಂತ್ ಅವರಾಗ್ಲಿ, ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರಾಗ್ಲಿ, ಯಾರು ಕೂಡ ಇವರೇ ಕೊಲೆ ಮಾಡಿದ್ದಾರೆ, ಇವರೇ ಅತ್ಯಾಚಾರ ಮಾಡಿದ್ದಾರೆ ಅಂತ ಹೇಳಕ್ ಹೋಗಬೇಡಿ. ಜನಗಳಿಗೆ ನೀವು ಮನವರಿಕೆ ಮಾಡಕ್ ಹೋಗಬೇಡಿ. ಯಾಕಂತ ಹೇಳಿದ್ರೆ ಯಾವಾಗ ಇವರು ಸ್ಟೇ ತಗೊಂಡು ಬಂದಿದ್ದಾರೆ, ನಮ್ಮಗಳಿಗೆ ಜನಗಳಿಗೆ 100ಕ್ಕೆ 100 ಖಾತ್ರಿ ಆಗಿಬಿಡ್ತು, ಇದನ್ನ ಅವರೇ ಮಾಡಿದ್ದಾರೆ, ಆ ಕುಟುಂಬವೇ ಮಾಡಿದೆ. ಇಲ್ಲ ಅಂತಂದ್ರೆ ಇಷ್ಟೊಂದು ಕಸರತ್ತು ಯಾಕೆ ಮಾಡಬೇಕು? ತಹಶೀಲ್ದಾರ್ ಕೊಟ್ಟಂತ ಪರ್ಮಿಷನ್ ಅನ್ನ ಹೈಕೋರ್ಟಿಗೆ ಹೋಗಿ ತಡೆಯಾಜ್ಞೆ ತರಿಸ್ತೀರಿ ಅಂತ ಹೇಳಿದ್ರೆ ಏನು ಉದ್ದೇಶ ಅದ್ರಲ್ಲಿ? ನಾವು ಕೆಲವೊಬ್ರು ಜನ ತಿಳ್ಕೊಂಡಿದ್ರು, ಇವರು ಈ ಹೋರಾಟದಲ್ಲಿ ಯಾರಾದ್ರೂ ಅವ್ರ ಕಡೆಯವರು ಭಾಗಿಯಾಗಬಹುದು, ಭಾಗಿಯಾಗಿ ನಾವು ಹೋರಾಟದ ಜೊತೆಗೆ ನಿಲ್ತೀವಿ ಅಂತ ಹೇಳಿ ಇವರೇ. ಯಾಕಂದ್ರೆ ಲಕ್ಷಾಂತರ ಜನ ಗೌರವ ಕೊಟ್ಟಂತ ವ್ಯಕ್ತಿ ಅವರು. ಸ್ವತಃ ಅವರೇ ಘೋಷಣೆ ಮಾಡಬಹುದು ಇದು ಮರು ತನಿಖೆ ಆಗಲಿ ಅಂತೇಳಿ. ಆ ರೀತಿ ಕೆಲವೊಬ್ರು ಇನ್ನೂ ಒಂದಿಷ್ಟು ಜನಕ್ಕೆ ಆಶಾಭಾವನೆ ಇತ್ತು. ಈಗ 100ಕ್ಕೆ 100 ಕನ್ಫರ್ಮ್ ಆಗಿದೆ, ಇವರೇ ಹಂತಕರು, ಇವರ ಕುಟುಂಬವೇ ಸಂಪೂರ್ಣವಾಗಿ ಎಲ್ಲಾ ಕೊಲೆಗಳಲ್ಲಿ, ಅತ್ಯಾಚಾರಗಳಲ್ಲಿ ತೊಡಸ್ಕೊಂಡಿದ್ದು ಇದೇ ಕುಟುಂಬ ಅಂತ ಕನ್ಫರ್ಮ್ ಆಗಿದೆ. ಇದು ನಡೆದಂತಹ ಬೆಳವಣಿಗೆ. ಕಾನೂನಿನದ್ದು ಪ್ರಕ್ರಿಯೆ ಏನೇನಾಯ್ತು ನಿನ್ನೆ ಸ್ವಲ್ಪ ಮೋಹಿತರು ವಿವರಿಸ್ತಾರೆ. ನೋಡಿ, ನಿನ್ನೆ ಮಾನ್ಯ ಉಚ್ಚ ನ್ಯಾಯಾಲಯದಲ್ಲಿ ಈ ರಿಟ್ ಪಿಟಿಷನ್ ನಂಬರ್ 10-408/2025 2025 ದನಕೀರ್ತಿ ಆರಿಗ ವರ್ಸಸ್ ದಿ ಸ್ಟೇಟ್ ಆಫ್ ಕರ್ನಾಟಕ ಅಂಡ್ ಅದರ್ಸ್ ಅನ್ನೋ ಒಂದು ರಿಟ್ ಪಿಟಿಷನ್ ಬೆಳಿಗ್ಗೆ ಫೈಲ್ ಆಗಿದೆ. ಮಧ್ಯಾಹ್ನ ಕೋರ್ಟ್ ಆಗಿ ಬಂದಿದೆ. ಕೋರ್ಟ್ ಅಲ್ಲಿ ಈ ಸೀನಿಯರ್ ಕೌನ್ಸಿಲ್ ಅವರ ಆರ್ಗ್ಯುಮೆಂಟ್ ಆದ್ಮೇಲೆ
ಈ ನಾಳೆ 6ನೇ ತಾರೀಕು ನಡೆಯುವಂತ ಪ್ರತಿಭಟನೆ ಏನಿದೆ ಅದು ಸ್ಟೇ ಮಾಡಿದ್ದೇವೆ ಅಂತೇಳಿ ಕೋರ್ಟ್ ಆದೇಶ ಮಾಡಿದ್ದಾರೆ. ಈ ಆದೇಶದ ಆರ್ಗ್ಯುಮೆಂಟ್ ಅಲ್ಲಿ ಏನ್ ಹೇಳಿದ್ದಾರೆ ಅಂದ್ರೆ, ಈ ವಾಟ್ಸ್ಆಪ್ ಚಾಟ್ಗಳಲ್ಲಿ ಮತ್ತು ಇನ್ನಿತರ ಸಾಮಾಜಿಕ ಜಾಲತಾಣಗಳಲ್ಲಿ ನಡೆಯುವಂತ ಯಾವುದು ಚಾಟ್ಸ್ಗಳು ಅಂದ್ರೆ ಮೆಸೇಜ್ ಫಾರ್ವರ್ಡ್ ಮೆಸೇಜ್ಗಳು ಧರ್ಮಸ್ಥಳ ಟೆಂಪಲ್ಗೆ ದಾಳಿ ಮಾಡ್ತೇವೆ ಅನ್ನುವ ಬಗ್ಗೆ ಮೆಸೇಜ್ಗಳು ಹೋಗ್ತಾ ಇದೆ. ಆದ್ದರಿಂದ ಲಾ ಅಂಡ್ ಆರ್ಡರ್ ಸಮಸ್ಯೆ ಬರ್ತದೆ ಅನ್ನುವ ಬಗ್ಗೆ ಆರ್ಗ್ಯುಮೆಂಟ್ ಮಾಡಿದ ಪ್ರಕಾರ ಮಾನ್ಯ ನ್ಯಾಯಾಲಯ ನಾಳೆ ನಡೆಯತಕ್ಕಂತ 6ನೇ ತಾರೀಕು ನಡೆಯುವಂತ ಸೌಜನ್ಯ ಅಂದ್ರೆ ಎಕ್ವಿಟಲ್ ಕಮಿಟಿ ಮತ್ತು ಆನೆ ಮಾವುತನ ಕೊಲೆ ಪ್ರಕರಣ ಮತ್ತು ಇನ್ನಿತರ ಕೊಲೆ ಪ್ರಕರಣಗಳ ತನಿಖೆಗೆ ಹಕ್ಕೊತ್ತಾಯ ಸಭೆಯನ್ನು ಸ್ಟೇ ಮಾಡಿದ್ದೇವೆ ಎಂದು ಮಾನ್ಯ ಹೈಕೋರ್ಟ್ ನಿನ್ನೆ ಸಂಜೆ 5 ಗಂಟೆಗೆ ಆರ್ಡರ್ ಮಾಡಿದೆ. ಇಲ್ಲಿ ಪ್ರಮುಖವಾಗಿ ಈ ಪಿಟಿಷನ್ ಅಲ್ಲಿ 2 ಅಂಶ ನಾವು ನೋಡಬೇಕಾಗ್ತದೆ. ಒಂದು, ನೀತಿ ಜಯಂತ್ ಅವರು ಕೊಟ್ಟಂತ 29ನೇ ತಾರೀಕಿಗೆ ನೀತಿ ಜಯಂತ್ ಅವರಿಗೆ ಪರ್ಮಿಷನ್ ತಹಸೀಲ್ದಾರ್ ಕೊಟ್ಟಂತ ಪರ್ಮಿಷನ್, ಮತ್ತೊಂದು ಏನು ಪಿಟಿಷನ್ ಅವರು ಇದ್ದಾರೆ ಜನಕೀರ್ತ ತಾರೀಖ್ ಅವರು ಇದ್ದಾರೆ, ಆ ಮನುಷ್ಯ ಒಂದು ನಮಗೆ ಅದೇ ದಿನ ಪರ್ಮಿಷನ್ ಕೊಡಬೇಕು ಅಂದ್ರೆ ಬೆಳ್ತಂಗಡಿ ಮಾರಿಗುಡಿಯಿಂದ ಧರ್ಮಸ್ಥಳ ಅಣ್ಣಪ್ಪ ಬೆಟ್ಟದವರೆಗೆ ನಾವು ಮೌನ ಪ್ರತಿಭಟನೆ ಮಾಡ್ತೇವೆ, ಉದ್ದೇಶ ಏನು ಅಂತ ಅಲ್ಲಿ ಹೇಳಿಲ್ಲ, ಮಾಡ್ತೇವೆ ಅಂತ ಹೇಳಿ ಅದನ್ನು ನಮಗೆ ಪರ್ಮಿಷನ್ ಕೊಡಬೇಕು. ಒಂದು ಕಡೆ ನಮ್ದನ್ನು ಸ್ಟೇ ಮಾಡಬೇಕು ಅಂದ್ರೆ ಸೌಜನ್ಯ ಹೋರಾಟಗಾರರು ಹಮ್ಮಿಕೊಂಡಿರುವಂತಹ ಹಕ್ಕೊತ್ತಾಯ ಸಭೆಯನ್ನು ಸ್ಟೇ ಮಾಡಬೇಕು, ಇನ್ನೊಂದು ನಮಗೆ ಪರ್ಮಿಷನ್ ಕೊಡಬೇಕು ಅದೇ ದಿನ ಅಂದ್ರೆ ನಮ್ದು ದೇವಸ್ಥಾನದ ಪಕ್ಕದಲ್ಲಿ ಕೂಡ ಹೋಗೋದಿಲ್ಲ, ಇವ್ರದ್ದು ನೇರ ದೇವಸ್ಥಾನ ಅಣ್ಣಪ್ಪ ಬೆಟ್ಟಕ್ಕೆ ಹೋಗುವಂತ ಒಂದು ಸಭೆ. ನಮ್ದು ನೇತ್ರಾವತಿ ಸ್ಥಾನಘಟ್ಟದಿಂದ ಸ್ಟಾರ್ಟ್ ಆಗುವಂತಹ ಸಭೆ ಬೆಳ್ತಂಗಡಿ ತಾಲೂಕು ಕಚೇರಿಯ ಮುಂದೆ ಸಮಾರೋಪ ಸಮಾರಂಭ ಆಗುವಂತದ್ದು. ವಿರುದ್ಧ ದೇವಸ್ಥಾನಕ್ಕೂ ಸಂಬಂಧ ಇಲ್ಲ. ನಮ್ದು ಸ್ಟಾರ್ಟ್ ಆಗುದೇ ದೇವಸ್ಥಾನಕ್ಕೂ ನಮ್ಮ ಸ್ಟಾರ್ಟ್ ಆಗೋ ಪ್ಲೇಸ್ ಇರುವಂತಹ ಡಿಸ್ಟೆನ್ಸ್ ಒಂದು ಆಲ್ಮೋಸ್ಟ್ 2 ಕಿಲೋಮೀಟರ್ ಉತ್ತರ ಇದೆ. ಆದ್ರೆ ನಾವು ಅಲ್ಲಿ ಹೋಗಿ ಕಲ್ಲೆಸೆಯುವಂತ ಪರಿಸ್ಥಿತಿ ಖಂಡಿತ ಬರೋದಿಲ್ಲ. ಒಂದು ವಾಟ್ಸ್ಆಪ್ ಚಾಟ್ ಯಾಕೆ ಹೈಕೋರ್ಟ್ಗೆ ಪಿಟಿಷನ್ ಹಾಕಿದ ನಂತರ ಕೂಡ ಬೆಳ್ತಂಗಡಿ ಪೊಲೀಸ್ನವರು ಈ ವಾಟ್ಸ್ಆಪ್ ಚಾಟ್ ಅಲ್ಲಿ ಭಾಗಿಯಾದಂತಹ ವ್ಯಕ್ತಿಗಳ ವಿರುದ್ಧ ಸುವಮೋಟೋ ಕೇಸ್ ದಾಖಲು ಮಾಡಲಿಲ್ಲ ಅಂತ. ಯಾವಾಗ ಸಮೀರ್ ಎಂಬ ಒಬ್ಬ ವ್ಯಕ್ತಿ ಒಂದು ಯೂಟ್ಯೂಬ್ ಅಲ್ಲಿ ವಿಡಿಯೋ ಬಿಟ್ಟ ತಕ್ಷಣ ನೀವು ಬಳ್ಳಾರಿ ಪೊಲೀಸ್ನವರು ಸುವಮೋಟೋ ಕೇಸ್ ದಾಖಲ್ಕೊಳ್ತೀರಿ, ನ್ಯಾಯಾಲಯ ಸಾಮಾಜಿಕ ಶಾಂತಿ ಕದಡ್ತಾರೆ ಅಂತ ಹೇಳಿ ನ್ಯಾಯಾಲಯದಲ್ಲಿ ಈ ಪಿಟಿಷನರ್ ಏನು ಅಪ್ಲಿಕೇಶನ್ ಹಾಕಿದ್ದಾರೆ ಲಾ ಅಂಡ್ ಆರ್ಡರ್ಗೆ ಸಮಸ್ಯೆ ಬರ್ತದೆ ಅಂತ ಹೇಳಿ ವಾಟ್ಸ್ಆಪ್ ಚಾಟ್ ಮಾಡಿದ ಗೊತ್ತಾಗತ್ತೆ ಅಂತ ಹೇಳಿದ ಮೇಲೆ ನೀವು ಯಾಕೆ ಸುಮ್ಮನೆ ಕೂತಿದ್ದೀರಿ ಇಷ್ಟರವರೆಗೆ? ಈ ತರ ವಾಟ್ಸ್ಆಪ್ ಚಾಟ್ಗಳು 29ನೇ ತಾರೀಕಿಗೆ ಕೊಟ್ಟಂತ ನಮಗೆ ಪರ್ಮಿಷನ್ ಕೊಟ್ಟಿದ್ದಾರೆ, ಅಲ್ಲಿಂದಲೇ ಸ್ಟಾರ್ಟ್ ಆಗಿದೆ. 2ನೇ ತಾರೀಕು ಅನಿಲ್ ಅಂತರ್ ಅವರು ಕೂಡ ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್ಗೆ ರಿಟರ್ನ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಅದನ್ನು ನೀವು ತಗೊಂಡಿಲ್ಲ, ನಾವು ಅದನ್ನು ಮ್ಯಾನೇಜ್ ಮಾಡ್ತೇವೆ ಅಂತ ಹೇಳಿ ಅವರನ್ನು ರಿಟರ್ನ್ ಕಳಿಸಿದ್ದೀರಿ. ಇದರಲ್ಲಿ ನಾವು ಮ್ಯಾನೇಜ್ ಮಾಡ್ತೇವೆ, ಯಾಕೆ ಕಂಪ್ಲೇಂಟ್ ಕೊಟ್ಟು ನಾವಿಲ್ವಾ ಇಲ್ಲಿ ಅಂತ ಹೇಳಿ ಅನಿಲ್ ಅಂತರ್ ಅವರನ್ನು ರಿಟರ್ನ್ ಕಳಿಸಿದ್ದೀರಿ ನೀವು. ಅಂದ್ರೆ ನಮ್ಮ ಉದ್ದೇಶ ಇರುವಂತದ್ದು ಶಾಂತಿಯುತವಾದ ಪ್ರತಿಭಟನೆ ಹೊರತು ಯಾವುದೇ ರೀತಿಯ ಯಾರನ್ನು ದೂಷಣೆ ಮಾಡುವಂತ ಕೆಲಸ ಇಲ್ಲಿ ಎಲ್ಲಿ ಆಗಿರ್ಲಿಲ್ಲ. ಇನ್ನೊಂದು ಅದೇ ದಿನ ಅವರ ಉದ್ದೇಶ ನೋಡಿ, ಒಂದು ನಮ್ದು ಶಾಂತಿಯುತ ಪ್ರತಿಭಟನೆ, ಇನ್ನೊಂದು ಕಡೆ ಅವರು ಶಾಂತಿಯುತ ಪ್ರತಿಭಟನೆ ಅಂತ ಹೇಳಿ ಇಷ್ಟು ದೊಡ್ಡ ಜನಸಂಖ್ಯೆ ಆಲ್ಮೋಸ್ಟ್ 1 ಲಕ್ಷಕ್ಕಿಂತ ಜಾಸ್ತಿ ದಾಟುವ ಸಾಧ್ಯತೆ ಕೂಡ ಇತ್ತು ಅಂತ ಒಂದು ಪೊಲೀಸ್ನವರ ರಿಪೋರ್ಟ್ ಕೂಡ ಹೇಳ್ತದೆ. ಇಂಥ ಸಂದರ್ಭದಲ್ಲಿ ಅದರ ವಿರುದ್ಧ ಮೊನ್ನೆ 2 ಲಕ್ಷಕ್ಕಿಂತ ಜಾಸ್ತಿ 2,30,000 ಜನ ಸೇರಬಹುದು ಅಂತ ಅಂದಾಜು. ಹೌದು, ಅದರ ವಿರುದ್ಧ ದಿಕ್ಕಿನಲ್ಲಿ ನೀವು ಮಾಡುವಂತ ಔಚಿತ್ಯವಾದ ಏನಿತ್ತು ಅದೇ ದಿನ ನಿಮಗೆ 6ನೇ ತಾರೀಕಿಗೆ ಬಿಟ್ಟರೆ ಕ್ಯಾಲೆಂಡರ್ ಅಲ್ಲಿ ಬೇರೆ ಯಾವುದೇ ನಂಬರ್ ಇಲ್ವಾ? ಇವತ್ತು ಮಾಡಬಹುದಿತ್ತು ನಿಮಗೆ, ಅಥವಾ ಸೋಮವಾರ ಮಾಡಬಹುದು. ಅದಕ್ಕೆ ರಿಪ್ಲೈ ಆಗಿ ಆಲ್ರೆಡಿ ನೀವು 27ನೇ ತಾರೀಕು ಒಂದು ದೊಡ್ಡ ಮಟ್ಟದ ಪ್ರತಿಭಟನೆ ಅಂದ್ರೆ ದೇವಸ್ಥಾನಕ್ಕೆ ನೀವು ಏನು ಅಪಚಾರ ಮಾಡ್ತಾ ಇದ್ದೀರಿ ಅಂತೇಳಿ ಒಂದು ಪ್ರತಿಭಟನೆ, ತೆಂಗಿನಕಾಯಿ ಎಲ್ಲ ಒಡೆದು ಹೋಗಿದ್ದೀರಿ. ತಿರ್ಗಾ ನಿಮ್ಮ ಉದ್ದೇಶ ಇರುವಂತ ಲಾ ಆರ್ಡರ್ ಅನ್ನು ಡಿಸ್ಟರ್ಬ್ ಮಾಡುವಂತ ಉದ್ದೇಶಕ್ಕೋಸ್ಕರನೇ ನೀವು ಈ ಕೋರ್ಟ್ ಅಲ್ಲಿ ಅಪ್ಲಿಕೇಶನ್ ಹಾಕಿದ್ದು ನಮಗೆ ಪರ್ಮಿಷನ್ ಕೊಡಬೇಕು ಅಂತ. ಇಲ್ಲಿ ನಾವು ಯಾರು ಕೂಡ ಧರ್ಮಸ್ಥಳ ದೇವಸ್ಥಾನದ ಹತ್ರ ಯಾವುದೇ ಪ್ರತಿಭಟನೆ ಹಮ್ಮಿಕೊಂಡಿಲ್ಲ. ಒಂದು ನಿಮ್ಮ ಪ್ರತಿಭಟನೆ ಮಾತ್ರ ಅಲ್ಲಿಗೆ ಹೋಗುವಂತದ್ದು. ಆದ್ರೆ ಕಲ್ಲು ಎಸೆಯುವವರು ಯಾರು? ಅದು ಕ್ಲಿಯರ್ ಆಗ್ಬೇಕಲ್ಲ. ಅದು ಕ್ಲಿಯರ್ ಆಗ್ಬೇಕು. ಕಲ್ಲು ಎಸೆಯವರು ಯಾರು ಮತ್ತು ಚಾಟ್ ಮಾಡಿದವನು ಯಾರು ಅವನ್ನ ಅರೆಸ್ಟ್ ಮಾಡಲೇಬೇಕು. ಇಲ್ದಿದ್ರೆ ಬೆಳ್ತಂಗಡಿ ಪೊಲೀಸ್ನವರ ವಿರುದ್ಧ ನಾವು ಪ್ರತಿಭಟನೆ ಮಾಡಬೇಕಾದಂತ ಅನಿವಾರ್ಯ ಮುಂದಿನ ದಿನಗಳಲ್ಲಿ ಬೆಳ್ತಂಗಡಿ ಮತ್ತು ಇಡೀ ಪೊಲೀಸ್ ಇಲಾಖೆ ವಿರುದ್ಧ. ಯಾಕಂತ ಹೇಳಿದ್ರೆ ಸರ್ 12-13 ವರ್ಷದಿಂದ ಅಷ್ಟೇ ಅಲ್ಲ,
ಆನೆ ಮಾವತನ ಪ್ರಕರಣದಲ್ಲಿ, ವೇದವಲ್ಲಿ ಪ್ರಕರಣದಲ್ಲಿ, ಪದ್ಮಲತಾ ಪ್ರಕರಣದಿಂದನೂ ಕೂಡ ಬೆಳ್ತಂಗಡಿ ಪೊಲೀಸರು ಇವರು ಸೆಕ್ಯೂರಿಟಿ ಆಫೀಸರ್ ಆಗಿ ಸೆಕ್ಯೂರಿಟಿ ಅಂತ ಕೆಲಸ ಮಾಡ್ತಾ ಇದ್ದಾರೆ. ಇವರು ನೋಡಿ ಒಂದು ಸೋಮೋಟೋ ಕೇಸ್ ರಿಜಿಸ್ಟರ್ ಮಾಡಕ್ಕಾಗಲ್ಲ ಅವ್ರಿಗೆ. ಕೆಟ್ಟ ಕೆಟ್ಟದಾಗಿ ಮೆಸೇಜ್ ಹಾಕ್ತಾ ಇದ್ದಾರೆ. ಆಮೇಲೆ ತನುಷ್ ಪಾಪ ಯಾರು ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರ ಅಣ್ಣನ ಮಗ ಅತ್ಯಾಚಾರದಲ್ಲಿ ಭಾಗಿಯಾಗಿ ಅಂತೇಳಿ ಎಷ್ಟು ಸುಳ್ಳು 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 ಮೆಸೇಜ್ಗಳನ್ನ ಹಾಕ್ತಾ ಇದ್ದಾರೆ. ನಾನು ಅರೆಸ್ಟ್ ಆದಂತೆ ಆನಂತರ ಇವ್ರದ್ದು ಒಂದಿಷ್ಟು ಪೇಡ್ ಈ ಏನು ಒಂದಿಷ್ಟು ಯೂಟ್ಯೂಬ್ ನಲ್ಲಿ ಮಾತಾಡೋರಿದ್ದಾರೆ, ಇದರಲ್ಲಿ ಬರೀ ಸುಳ್ಳೆ. ಆನಂತರ ಸರ್ ಒಂದು ನಾನು ತಾವು ಕೂಡ ಅಡ್ವೊಕೇಟ್ ಆಗಿ ಸುಮಾರು ಇದನ್ನು ಮಾಡಿದಿರಿ, ಮತ್ತೆ ಚರ್ಚೆಯಲ್ಲಿ ಭಾಗಿಯಾಗಿದ್ದೀರಿ, ಮತ್ತೆ ಎಲ್ಲಾ ಈ ನ್ಯಾಯಾಂಗ ವ್ಯವಸ್ಥೆಯಲ್ಲಿರುವಂತಹ ಅಧಿಕಾರಿಗಳಿಗೆ ನಾನು ಕೇಳ್ತೀನಿ ಸರ್, ಇದ್ರದ್ದು ಚರ್ಚೆ ಬೀದಿಯಲ್ಲೇ ಆಗ್ಬೇಕಾ ಅಥವಾ ಕೋರ್ಟ್ನಲ್ಲಿ ಈ ಕೋರ್ಟಿನ ಆದೇಶದ ಪ್ರಕಾರ ನಡಿಬೇಕಾ? ಇವರು ಯೋಗೇಶ್ ಮಾಡೇ ಇಲ್ಲ, ಇವ್ರು ಯಾರೇ ಸರ್? ಅವ್ರ ಮೇಲೆ ಕ್ರಮ ಕೈಗೊಳ್ಳಿ ಅಂತ ಹೈಕೋರ್ಟ್ ಆಲ್ರೆಡಿ ಹೇಳ ಆದ್ಮೇಲೆ, ಸಂತೋಷ್ ರಾವ್ ಅಲ್ಲ ಅಂತ ಆದ್ಮೇಲೆ ಇವ್ರು ಯಾಕೆ ಅದ್ರ ಬಗ್ಗೆ ಹಂಗೆ ಚರ್ಚೆ ಮಾಡ್ತಾ ಇದ್ದಾರೆ? ಮಾಡೋದಕ್ಕೆ ಬರಲ್ಲ ಸರ್, ಅದು ಕಂಟೆಂಪ್ಟ್ ಆಫ್ ಕೋರ್ಟ್. ಒಂದು ನಿಮಗೆಲ್ಲ ಹೇಗೆ ಬಂತು? ನೀವು ಯಾರು? ಈಗ ನಾನೀಗ ಒಬ್ಬ ಎಕ್ವಿಟ್ ಆದವನನ್ನು ನೀನೇ ಅಪರಾಧಿ ಅಂತ ಹೇಳಿ ನಾನು ಯಾರು? ನನಗೆ ಏನ್ ರೈಟ್ಸ್ ಇದೆ? ಒಂದು ಇಲ್ಲಿ ವಿಶೇಷವಾಗಿ ನಾವು ಒಬ್ಸರ್ವ್ ಮಾಡಬೇಕಿದ್ದು ನೋಡಿ, ಸಿಎಂ ಕಳೆದ ಸೆಪ್ಟೆಂಬರ್ ಅಲ್ಲಿ ನೀವು ಕೂಡ ಬೆಳ್ತಂಗಡಿಯಲ್ಲಿ ನಡೆದಂತ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದೀರಿ, 4 ಸೆಪ್ಟೆಂಬರ್ 2023. ಅದರ ಹಿಂದಿನ ದಿನ ಏನಾಯಿತು? ಮಹೇಶ್ ಶೆಟ್ಟರ್ ಮೇಲೆ ಸುಳ್ಳು ಕೇಸ್ ಫೇಕ್ ಅಟ್ರಾಸಿಟಿ. ಇವಾಗ ಅವರನ್ನು ಬಿಟ್ಟಿದ್ದಾರೆ. ಅವತ್ತು ಇದು ಸೇಮ್ ಇನ್ನೊಂದು ಅದರ ವಿರುದ್ಧವಾದ ಒಂದು ಇನ್ನೊಂದು ಇವ್ರದ್ದು ಏನು ಆಕ್ಷನ್ ಇವ್ರದ್ದು, ಅಂದ್ರೆ ಇಲ್ಲಿ ಪ್ರತಿಭಟನೆ ಮಾಡುವಾಗ ಅದರ ವಿರುದ್ಧವಾಗಿ ನಮ್ದೊಂದು ಮಾಡಬೇಕು ಅಂತ. ಇಲ್ಲಿ ಲಾ ಅಂಡ್ ಆರ್ಡರ್ ಅವತ್ತು ಕೂಡ ಮಾಡಿದ್ದವರೇ, ಅಂದ್ರೆ 23ರಲ್ಲಿ ಫೇಕ್ ಅಟ್ರಾಸಿಟಿ ಮಹೇಶ್ ಶೆಟ್ಟಿ ಮನೆಯಲ್ಲಿರುವಾಗ ಕೇಸ್ ಕೊಟ್ಟದ್ದು ಅವರೇ. ಇವತ್ತು ಈಗ ಲಾ ಅಂಡ್ ಆರ್ಡರ್ ಪ್ರಾಬ್ಲಮ್ ಮಾಡ್ತಾ ಇರೋದು ಇವರೇ. ಇನ್ನೊಂದು ಗಮನಿಸಿ ಸರ್, ಇದರಲ್ಲಿ ಈ ಏನು ಈ ಎಲ್ಲ ಬೆಳವಣಿಗೆ ನಡೀತಾ ಇದೆಯಲ್ಲ, ಆಕ್ಚುಲಿ ಇದರಲ್ಲಿ ಸಮಸ್ಯೆ ತರ್ತಾ ಇರೋದು, ದೇವಸ್ಥಾನಕ್ಕೆ ಅಪಪ್ರಚಾರ ಮಾಡ್ತಾ ಇರೋದು ಯಾರು? ಜನಗಳಿಗೆ ಬಹಳ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ. ಹೌದು. ಆಮೇಲೆ ಪದೇ ಪದೇ ಕೇಳ್ತಿದ್ರು, ಯಾಕೆ ಅರೆಸ್ಟ್ ಮಾಡಲಿಲ್ಲ, ಯಾಕೆ ಆರೋಪಿಗಳು ಸಿಕ್ಕಿಲ್ಲ, ಯಾಕೆ ಹೋರಾಟಗಳು ಸರಿಯಾಗಿ ಇದು ಮಾಡ್ತಾ ಇಲ್ಲ, ಯಾಕೆ ಸರ್ಕಾರ ಸ್ಪಂದಿಸ್ತಾ ಇಲ್ಲ ಅಂತ. ಎಲ್ಲದಕ್ಕೂ ಕೂಡ ಉತ್ತರ ನಿನ್ನೆ ಇವರು ತಗೊಂಡು ಬಂದಂತ ಸ್ಟೇ. ಇದು ಸೇಮ್ ಇದರಲ್ಲಿ ಈಗ ಸೌಜನ್ಯ ಮರ್ಡರ್ ಕೇಸಲ್ಲಿ ಕೂಡ ಏನು ಇವರು ನಾವು ಮಂಪರ್ ಪರೀಕ್ಷೆ ಮಾಡ್ಕೊಂಡಿದ್ದೇವೆ ಅಂತ ಒಂದ್ಸರಿ ಹೇಳಿ ಇಲ್ಲಿ ಫರ್ದರ್ ಇನ್ವೆಸ್ಟಿಗೇಷನ್ ಸ್ಟೇ ಮಾಡಿದ್ರಲ್ಲ, ಆವಾಗಲೇ ನಿಮ್ಮ ಮೇಲೆ ಡೌಟ್ ಬಂದಿದ್ದು. ಈಗ ಏನು ಈಗ ಹೋರಾಟ ಇಲ್ಲಿ ಪ್ಯಾಂಪ್ಲೆಟ್ ಎಲ್ಲ ಎಲ್ಲಿ ನೀವು ಧರ್ಮಸ್ಥಳದ ಬಗ್ಗೆ ಮಾತಾಡಿದ್ದೀರಿ? ಯಾವ ಒಂದು ಪಾಂಪ್ಲೆಟ್ ಅಲ್ಲಿ ಕೂಡ ಧರ್ಮಸ್ಥಳದ ಬಗ್ಗೆ ವಿಚಾರಣೆ, ಒಂದೇ ಒಂದು ಶಬ್ದ, ಒಂದೇ ಒಂದು ಪೋಸ್ಟರ್, ಒಂದೇ ಒಂದು ಫ್ಲೈಯರ್ಸ್, ಒಂದೇ ಒಂದು ಸ್ಟೇಟ್ಮೆಂಟ್ ದೇವಸ್ಥಾನದ ವಿರುದ್ಧ ಯಾರಾದ್ರೂ ಮಾತಾಡಿದಾರಾ? ದೇವಸ್ಥಾನದ ವಿರುದ್ಧ ಮತ್ತು ಅದರ ವ್ಯಕ್ತಿಗತವಾಗಿ ಕೂಡ ಯಾರ ವಿರುದ್ಧನೂ ಮಾತಾಡಿಲ್ಲ. ಇವರು ನನಗೆ ಮರ್ಯಾದೆ ಕೊಡಿ ಅಂತ ಕೋರ್ಟಿಗೆ ಅರ್ಜಿ ಹಾಕ್ತಾರಲ್ಲ, ನಮಗೆ ಡಿರಾಗೇಷನ್ ಈ ರೀತಿ ಮಾಡೋದ್ರಿಂದನೇ ಜನ ಬೈಯೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಎಲ್ಲರದ್ದು ಎಕ್ಸ್ಪೆಕ್ಟೇಷನ್ ಏನಿತ್ತು, ಇವರೇನು ಆ ಪ್ರಭಾವಿ ವ್ಯಕ್ತಿಗಳಿದಾರಲ್ಲ, ರಾಜ್ಯಸಭಾ ಸದಸ್ಯರು, ಅವರೇ ನಿಂತ್ಕೋಬೇಕಾಗಿತ್ತು ಮುಂಚೂಣಿಯಲ್ಲಿ. ಯಾಕೆ ಮೊನ್ನೆ ಯಾರು ಹರೀಶ್ ಭೈರಪ್ಪ ತುಂಬಾ ಚೆನ್ನಾಗಿ ಮಾತಾಡಿದ್ದಾರೆ, ಕೇಳಿದ್ದಾರೆ, ಅದು ಸಾರ್ವಜನಿಕರ ಪ್ರಶ್ನೆ. ಯಾಕೆ ಇವರೇ ಮುಂಚೂಣಿಯಲ್ಲಿ ನಿಂತ್ಕೊಳ್ತಾ ಇಲ್ಲ? ಇವರು ಮುಂಚೂಣಿಯಲ್ಲಿ ನಿಂತ್ಕೊಳ್ಳೋದು ಬಿಡಿ, ಪೀಸ್ಫುಲ್ ಆಗಿ ಶಾಂತಿಯುತವಾಗಿ ನಡೀತಕ್ಕಂತ ಪ್ರತಿಭಟನೆಗಳನ್ನೇ ಹತ್ತುತ್ತಾ ಇದ್ದಾರೆ. ಇವರೆಲ್ಲರ ಉದ್ದೇಶ ನೋಡಿ, ಅವ್ರದ್ದು ಚಾಟ್, ಅವ್ರದ್ದು ಮಾತಾಡೋದು, ಅವ್ರದ್ದು ಡಿಸ್ಕಷನ್. ಯೋಗೇಶ್ ಮಾಡಿಲ್ಲ. ಯೋಗೇಶ್ ಅಲ್ಲಿ 2 ದಿನ ಇದ್ದ. ಯೋಗೇಶ್ 2 ದಿನ ಡ್ಯೂಟಿಯಲ್ಲಿದ್ದ. 2 ದಿನದಲ್ಲಿ ಆಗಿರುವಂತ 2 ದಿನದಲ್ಲಿ ಅಂದ್ರೆ ಯಾವ ರೀತಿ ಜನರನ್ನ ದಾರಿಯನ್ನ ತಪ್ಪಿಸ್ತಾ ಇದ್ದಾರೆ ಒಂದು ಸಾರ್ವಜನಿಕರು ಅರ್ಥ ಮಾಡ್ಕೋಬೇಕು. ಯಾವ ಒಂದು ಕುಟುಂಬ 4,000 ಎಕರೆ ಇದ್ರೂ ಕೂಡ ಜಾಗ ಇದ್ರೂ ಕೂಡ ನಾವು ಭೂರಹಿತ ಬಡವ ಅಂತ ಹೇಳಿ ಸರ್ಕಾರದಿಂದ 7 ಎಕರೆ 59 ಸೆಂಟ್ ಅನ್ನ ಫೇಕ್ ಡಾಕ್ಯುಮೆಂಟ್ ಕೊಟ್ಟು ತಮ್ಮ ಹೆಸರಿಗೆ ಮಾಡ್ಕೋತಾರೆ. ಈ ಕುಟುಂಬದ ಬಗ್ಗೆ ಜನಗಳಿಗೆ ಗೊತ್ತಿರಲಿ. ಈಗ ಎಲ್ಲರಿಗೂ ಕೂಡ ಸುಮಾರು ಜನ ನಮ್ಗೆ ಮೆಸೇಜ್ ಹಾಕಿದ್ದಾರೆ, ಸರ್ ಈಗ ನಮ್ಗೆ ಕನ್ಫರ್ಮ್ ಆಯ್ತು ಯಾರು ಮಾಡಿದ್ದಾರೆ, ಸೌಜನ್ಯಾಳನ್ನ ಯಾರು ಕೊಂದಿದ್ದಾರೆ, ನಮಗೆ ಈಗ ಕನ್ಫರ್ಮ್ ಆಯ್ತು. ಅವ್ರು ಮಾಡೇ ಇಲ್ಲ ಅಂತ ಹೇಳಿದ್ರೆ ಬರಬೇಕಾಗಿತ್ತು, ಅಥವಾ ಸುಮ್ಮನಾದ್ರೂ ಕುತ್ಕೋಬೇಕಾಗಿತ್ತು. ಅದೇ ಡೇಟಿಗೆ ಲಾ ಅಂಡ್ ಆರ್ಡರ್ ಪ್ರಾಬ್ಲಮ್ ಕ್ರಿಯೇಟ್ ಮಾಡೋದಕ್ಕೆ ಪರ್ಮಿಷನ್ ಕೋರ್ಟಿಗೆ ಹಾಕಿದ್ದಾರೆ, ತಹಶೀಲ್ದಾರ್ ಅರ್ಜಿ ಕೊಟ್ಟಿದ್ದಾರೆ. ಅದೇ ದಿನಾನೇ ಬೇಕು, ಯಾಕಂದ್ರೆ ಅವ್ರಿಗೆ ಗೊತ್ತಿತ್ತು 6ನೇ ತಾರೀಕು ನಮ್ದು ಡೆಡ್ ಎಂಡ್. ಕೋರ್ಟ್ ಕೂಡ ಅದನ್ನು ಕನ್ಸಿಡರ್ ಮಾಡಬೇಕಿತ್ತು. ಈಗ ಅದೇ ತಾರೀಕಿಗೆ ಇನ್ನೊಂದು ಅಪ್ಲಿಕೇಶನ್ ಬಂದಾಗ
ಈಗ ಲಾ ಅಂಡ್ ಆರ್ಡರ್ ಫಸ್ಟ್ ಅಪ್ಲಿಕೇಶನ್ ಗ್ರಾಂಟ್ ಆದವನು ಮಾಡಬಹುದ ಸೆಕೆಂಡ್ ಅವನು ಅಲ್ವಾ? ಈಗ ಗಣಪತಿ ಹಬ್ಬದ್ದು ಈಗ ನೀವು ಗಣಪತಿ ಹಬ್ಬ ಇದನ್ನ ನಡಿಬೇಕಾದ್ರೆ ಈಗ ಗಲಾಟೆ ಆಗೋದನ್ನ ಇನ್ನೊಂದು ಪ್ರೊಸೆಷನ್ ಇನ್ನೊಂದು ಕಮ್ಯುನಿಟಿ ಇದ್ದ ಪ್ರೊಸೆಷನ್ಗೆ ಪರ್ಮಿಷನ್ ಕೊಡೋದಿಲ್ಲ. ಯಾಕಂದ್ರೆ ಗೊತ್ತಿರ್ತದೆ ಘರ್ಷಣೆ ಆಗುತ್ತೆ ಅಂತ ಗೊತ್ತಿದ್ದೇ ಇರ್ತದೆ, ಹಿಂಗಾಗಿ ಕೊಡೋದಿಲ್ಲ, ಗಲಾಟೆ ಆಗ್ತದೆ ಅಂತ ಹೇಳಿ ಅದು ಮುನ್ನೆಚ್ಚರಿಕೆ ಕ್ರಮ. ಇಲ್ಲಿನೂ ಏನು ಮಾಡಿದ್ದಾರೆ, ತಹಶೀಲ್ದಾರರು ಆಯ್ತು ಕೊಡೋದಿಲ್ಲ ಅಂತ ಹೇಳಿದ್ದಾರೆ, ಅದ್ರ ಅಗೇನ್ಸ್ಟ್ ಹೋಗಿದ್ದಾರೆ ಕೋರ್ಟಿಗೆ. ಆಮೇಲೆ ಕೊಟ್ಟಂತ ಕಾರಣ ಏನು, ಯಾರೋ ಚಾಟ್ ಮಾಡಿದ್ರು, ಏನು ದೇವಸ್ಥಾನ ಒಡೆಯಕ್ ಬರ್ತಾ ಇದ್ದಾರೆ ಅಂತ ಹೇಳಿ. ದೇವಸ್ಥಾನದ ಕಡೆ ಹೋಗೋದಕ್ಕೆ ರೂಟ್ ಇವರು ರೂಟು ದೇವಸ್ಥಾನದ ಕಡೆ, ನಮ್ದು ಇರೋದು ದೇವಸ್ಥಾನದಿಂದ ದೂರ. ದೇವಸ್ಥಾನಕ್ಕೂ ಅದಕ್ಕೂ ಆ ರಸ್ತೆಗೂ ಕೂಡ ಆ ಮ್ಯಾಪ್ಗೂ ಕೂಡ ದೇವಸ್ಥಾನಕ್ಕೆ 2-3 ಕಿಲೋಮೀಟರ್ ದೂರ ಇದೆ. ನಮ್ದು ಸ್ಟಾರ್ಟ್ ಆಗೋದೇ 3 ಕಿಲೋಮೀಟರ್ ದೂರದಿಂದ ಸ್ಟಾರ್ಟ್ ಆಗ್ತದೆ, ಎಂಡ್ ಆಗೋದು 15 ಕಿಲೋಮೀಟರ್, ಎಂಡ್ ಆಗೋದು 15 ಕಿಲೋಮೀಟರ್ಗೆ. ಇವರು ಬೆಳ್ತಂಗಡಿಯಿಂದ ನೇರವಾಗಿ ದೇವಸ್ಥಾನದ ಒಳಗಡೆನೆ ನುಗ್ಗೋರು ಇವರು ಹೇಳ್ತಾರೆ, ಇವರು ಕಲ್ಲು ಹೊಡಿತಾರೆ ಅಂತೇಳಿ. ಹಿಂಗಾಗಿ ನಾನು ಹೇಳ್ತಾ ಇದ್ದೀನಿ. ಮತ್ತು ನಮ್ಮ ಸಮಿತಿ ಕೂಡ ಆಗ್ರಹ ಮಾಡ್ತದೆ, ಅವನು ಯಾವನು ಚಾಟ್ ಮಾಡಿದ್ದಾನೆ ಅವನ ನಂಬರ್ನ ಅವನನ್ನ ಮುಂದೆ ಹಾಜರುಪಡಿಸಬೇಕು, ಪೊಲೀಸರು ಅರೆಸ್ಟ್ ಮಾಡಬೇಕು. ಒಂದ್ ವೇಳೆ ಅವನು ಸಿಗಲಿಲ್ಲ ಅಂದ್ರೆ ಅರ್ಜಿದಾರನನ್ನು ಕೂಡ ಅರೆಸ್ಟ್ ಮಾಡಬೇಕು. ಆನಂತರ ನಾನು ಇದೊಂದು ಬಹಳ ಇಂಪಾರ್ಟೆಂಟ್ ಇದು, ಇವನು ಯಾರು ಧನಕೀರ್ತಿ ಜೈನ್ ಅಂತ ಹೇಳಿದ್ರೆ, ಈ ಆನೆ ಮಾವುತನ ಪ್ರಕರಣದಲ್ಲಿ ಡೆಡ್ ಬಾಡಿ ಬಿದ್ದಾಗ ಡಾಗ್ ಸ್ಕ್ವಾಡ್ ಬರ್ತದೆ. ಆ ಡಾಗ್ ಸ್ಕ್ವಾಡ್ ಒಬ್ಬನ ಮನೆಗೆ ಹೋಗುತ್ತೆ, ಒಂದು ನಾಯಿ, ಅದು ಈ ಧನಕೀರ್ತಿ ಜೈನ್ ಅನ್ನೋರ ಮನೆಗೆ ಹೋಗುತ್ತೆ. ಯಾವಾಗ ಧನಕೀರ್ತಿ ಜೈನ್ ಮನೆಗೆ ಹೋಗುತ್ತೆ ಅವಾಗ ಯಾವುದೇ ಎನ್ಕ್ವೈರಿನೂ ಕೂಡ ಮಾಡುವುದಿಲ್ಲ, ಡಾಗ್ ಸ್ಕ್ವಾಡ್ನೇ ವಾಪಸ್ ಕಳಿಸ್ಬಿಡ್ತಾರೆ. ಅವನೇ ಅರ್ಜಿ ಹಾಕಿದ್ದು, ಹೋರಾಟ ನಿಲ್ಲಿಸಬೇಕು ಅಂತ ಅರ್ಜಿ ಹಾಕಿದ್ದು ಅವನಂತಂದ್ರೆ ಅವ್ರ ಕಡೆ ಹಾಕ್ತಿರ್ತಾರೆ, ಅವ್ರ ಛಲ ಅಲ್ಲ. ಆ ನಂತರ ಇದೇ ವ್ಯಕ್ತಿ, ನಾನು ಎಲ್ಲರ ಗಮನಕ್ಕೂ ತರ್ತಾ ಇದ್ದೀನಿ, ತಹಶೀಲ್ದಾರ್ ಬೆಳ್ತಂಗಡಿ ಅವ್ರ ಗಮನಕ್ಕೂ ತರ್ತಾ ಇದ್ದೀನಿ, PDO ಗಮನಕ್ಕೂ ತರ್ತಾ ಇದ್ದೀನಿ. ಆ ನಾರಾಯಣನ ಜಾಗ ಏನಿದೆಯಲ್ಲ ಅದು RTA ನಲ್ಲಿ ಏನಿತ್ತು, ಮುಂಚೆ ಇದ್ದಿದ್ದು ನಾರಾಯಣನ ಹೆಸರಿನಲ್ಲೇ, ಈಗ ಅದನ್ನು ಚೇಂಜ್ ಮಾಡಿ ಇವರ ಬಡ್ಡಿ ಪೂಜಾರ ಹೆಸರು ಹಾಕೊಂಡಿದ್ದಾರೆ. ಆ ಬ್ರಾಕೆಟ್ ನಲ್ಲಿ ನಾರಾಯಣ ಅಂತ ಇದೆ, ಅದನ್ನ ಡಿಲೀಟ್ ಮಾಡಿಸಿ ಅಂತ ಇದೇ ಧನಕೀರ್ತಿ ಜೈನ್ ಒದ್ದಾಡ್ತಾ ಇದ್ದಾನೆ. ಈಗ PDO ಮೇಲೆ ಒತ್ತಡ ಹಾಕ್ತಾ ಇದ್ದಾನೆ, ತಹಶೀಲ್ದಾರ್ ಮೇಲೆ ಒತ್ತಡ ಹಾಕ್ತಾ ಇದ್ದಾನೆ. ಆಕ್ಚುಲಿ ಅದು ಸರ್ಕಾರಿ ಜಾಗೆ ನಾರಾಯಣ ಮಾವುತನ ಫ್ಯಾಮಿಲಿ ಹೋಗಿದ್ದದು. ಈಗ ಇವರು ಒತ್ತಡ ಹಾಕಿ ಮಾಡ್ತಾ ಇದ್ದಾರೆ. ಆ ರೀತಿ ಏನಾದರೂ ಆದ್ರೆ ಎಲ್ಲರೂ ಕೂಡ ಬೆಲೆ ತರಬೇಕಾಗುತ್ತೆ. ಆ ಅಧಿಕಾರಿಗಳು, ರೆವೆನ್ಯೂ ಆಫೀಸರ್ಸ್, ಗ್ರಾಮ ಪಂಚಾಯತಿ ಅಧಿಕಾರಿಗಳು ಎಲ್ಲರೂ ಕೂಡ ನೀವು ಬೆಲೆ ತರಬೇಕಾಗುತ್ತೆ. ಇವನು ಪ್ರತಿದಿನ ಹೋಗ್ತಾನೆ, ಕುಂದಿರ್ತಾನಲ್ಲಿ, ಚೇಂಜ್ ಮಾಡಿ, ಅದನ್ನ ಚೇಂಜ್ ಮಾಡಿ. ಇವನು ಹೇಳಿದ ತಕ್ಷಣ ಚೇಂಜ್ ಆಗುತ್ತಾ? ಒಬ್ಬರು ಜಾಗ ಚೇಂಜ್ ಮಾಡಿಸ್ಬಿಡ್ಬೇಕು. ಇವರು ನಾರಾಯಣನ ಹೆಸರು ತೆಗಿಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದೇ ಧನಕೀರ್ತಿ ಜೈನ್ ಅವರು. ಇವನ ಮಗನೇ ಈ ಫೇಕ್ ಅಕೌಂಟ್ ಗಳನ್ನ ಕ್ರಿಯೇಟ್. ಒಬ್ಬೊಬ್ಬರು ಕೂಡ ನಾನು ಇನ್ನೊಂದು ಕೇಳ್ತೇನೆ ಸರ್, ಈ ರಾಜ್ಯದಲ್ಲಿ ಸೆನ್ ಅನ್ನೋದು ಸೈಬರ್ ಸಪರೇಟ್ ಸೆಲ್ ಇದೆಯಲ್ಲ, ಸತ್ ಹೋಗಿದೆಯಾ? ಈ SKDRDP ಪ್ರತಿಯೊಬ್ಬರಿಗೂ ಕೂಡ ಏನ್ ಆದೇಶ ಕೊಟ್ಟಿದ್ದಾರೆ? ಈಗಂದ್ರೆ ಜನ ದುಡ್ಡು ಕಟ್ತಾ ಇಲ್ಲ, ಜನ ಉಗಿದ್ ಕ್ಯಾಕ್ರಿಸ್ ಉಗಿದ್ ಕಳಿಸ್ತಾ ಇದ್ದಾರೆ. ಈ ವೀರೇಂದ್ರ ಜೈನ್ ಅಂದ್ಕೊಳ್ಳೆ ಕ್ಯಾಕ್ರಿಸ್ ಉಗಿದ್ ಕಳಿಸ್ತಾ ಇದ್ದಾರೆ. ಈಗೇನ್ ಮಾಡ್ತಾ ಇದ್ದಾರೆ, ಆ ಬಡ್ಡಿ ವಸೂಲಿ ಮಾಡೋರ್ನ ಒಬ್ಬೊಬ್ಬರಿಗೆ 15 ಫೇಕ್ ಅಕೌಂಟ್ ಮಾಡೋದು ಹೇಳಿದ್ದಾರೆ. ಇಡೀ ರಾಜ್ಯಾದ್ಯಂತ 6 ಲಕ್ಷಕ್ಕಿಂತಲೂ ಜಾಸ್ತಿ ಫೇಕ್ ಅಕೌಂಟ್ ಮಾಡಿ ನಮಗೆ ಕಮೆಂಟ್ ಹಾಕೋದು, ಸೌಜನ್ಯ ಹೋರಾಟದ ವಿರುದ್ಧ ಕಮೆಂಟ್. ಅದೇ ಕೆಲಸ ಅವರು, ಅದಕ್ಕೋಸ್ಕರನೇ ಸಂಬಳ ಕೊಡ್ತಾ ಇದ್ದಾರೆ. ಆಯ್ತಪ್ಪ, ನೀವು ಜನ ಉಗಿತಾ ಇದಾರಲ್ಲ ಮುಖಕ್ಕೆ, ಆಯ್ತು ಬೇಡ, ನೀವು ಫೇಕ್ ಅಕೌಂಟ್ ಮಾಡಿ ಸೌಜನ್ಯ ಹೋರಾಟದ ವಿಡಿಯೋ ಬಂದ್ರೆ ಅದಕ್ಕೆ ಹೋಗಿರಿ ಅಂತ. ಈ ಸೈಬರ್ ಕ್ರೈಮ್ನವ್ರು ಏನ್ ಸತ್ತಿದಾರ? ಸೈಬರ್ ಕ್ರೈಮ್ ಸೆಲ್ ಇದೆಯಲ್ಲ ರಾಜ್ಯದಲ್ಲಿ, ಸತ್ತಿದಾರ? ಸೌಜನ್ಯ ಹೋರಾಟದ ವಿರುದ್ಧ. ಆಮೇಲೆ ಇವರು ಯೋಜನೆ, ಅಭಿವೃದ್ಧಿ ಯೋಜನೆ, ಗ್ರಾಮಾಭಿವೃದ್ಧಿ ಯೋಜನೆ, ಅವ್ರ ಯೋಜನೆ ಕೆಲಸ ಏನು? ಸೌಜನ್ಯ ಪ್ರತಿ ಸಾರಿನೂ ಕೂಡ ಅದನ್ನ ಸೌಜನ್ಯ ಹೋರಾಟದ ವಿರುದ್ಧನೇ ಬಳಸ್ಕೊಳ್ತಾ ಬಂದಿದ್ದಾರೆ. ಅದಕ್ಕೋಸ್ಕರನೇ ಇವರು ಸಂಘಟನೆಗಳನ್ನ ಮಾಡಿದ್ದು. ಈ ಹಿಂದೆನೂ ಕೂಡ 1900 ಯಾವಾಗ ಈ ವೇದವಲ್ಲಿ ಪ್ರಕರಣ, ಪದ್ಮಲತಾ ಪ್ರಕರಣ ಶುರು ಆಯಿತು, ಅವಾಗ ಅದನ್ನು ತಡೆಗಟ್ಟುವುದಕ್ಕೋಸ್ಕರನೇ ಯೋಜನೆ ಅಂತ ಹೆಸರಿನಲ್ಲಿ ಅಪಪ್ರಚಾರ ಮಾಡೋದು. ಅಯ್ಯೋ ಹೋಗ್ಬೇಡಿ ಹೋರಾಟಕ್ಕೆ, ಯಾವ್ದಾದ್ರು ಸಂಘ ಸಂಸ್ಥೆಗಳು ಬಂದ್ರೆ ಹೋಗ್ಬೇಡ್ರಿ, ಅದು ದೇವಸ್ಥಾನಕ್ಕೆ ವಿಚಾರ. ಇನ್ನೊಂದು ಸರ್, ಇವ್ರೀಗ ಸೌಜನ್ಯನಿಗೆ ನ್ಯಾಯ ಬೇಕು ಅಂತ ಹೇಳಿ ಕೋರ್ಟ್ ಆರ್ಡರ್ ಆದ ಎಕ್ವಿಟಲ್ ಕಮಿಟಿಯನ್ನು ಒಂದು ದಿನ ಇವರು ಡಿಮಾಂಡ್ ಮಾಡಲ್ಲ, ಒಂದೇ ಒಂದು ಡಿಮಾಂಡ್ ಮಾಡಲ್ಲ. ಅವನೇ ಸರಿ, ಅವ ಒಂದು ದಿನ ಇದ್ದಿದ್ದು, ಅವನ ಇನ್ವೆಸ್ಟಿಗೇಷನ್ 2 ದಿನ, ಒಂದು ದಿನ ಯಾವುದೇ ಒಂದು ಡಿಮಾಂಡ್ ಇಲ್ಲ. ಅದಕ್ಕೆ ಈಗ ಕೊನೆಯ ಇದಕ್ಕೆ ಬರೋಣ. ನಿನ್ನೆ ರಾತ್ರಿವರೆಗೂ ಕೂಡ ಚರ್ಚೆ ಆಯಿತು. ಯಾಕಂತ ಹೇಳಿದ್ರೆ ನಿನ್ನೆ ನಾನು ಹೇಳಿದ್ದು
ಕೋರ್ಟ್ನಲ್ಲಿ ಕಲಾಪ್ನಲ್ಲಿ ಏನು ಚರ್ಚೆ ಆಗಿತ್ತು ಅದು ಹೇಳಿದೆ. ಆದ್ರೆ ಅರ್ಧ ಗಂಟೆ 1 ಗಂಟೆ ಒಳಗಡೆ ಪೂರ್ತಿಯಾಗಿ ಅದನ್ನ ಇನ್ನು ಚಾಟಿಂಗ್ ಅದು ಕೊಟ್ಟು ಯಾವಾಗ ನ್ಯಾಯಮೂರ್ತಿಗಳು ಇಲ್ಲ ಅಂತ ಹೇಳಿದ್ರು, ಹಿಂಗಾಗಿ ಮತ್ತೆ ಒಂದ್ಸಲ ಅದನ್ನ ಚಾಟಿಂಗ್ ಕೊಟ್ಟು ಅದು ವಿಡಿಯೋನು ಕೂಡ ಬರಲಾರ್ದಂಗೆ ಮಾಡಿದ್ದಾರೆ. ವಿಡಿಯೋ ಇದ್ರೆ ಅದನ್ನ ಹಾಕ್ಬೇಕಲ್ಲ. ಹೈಕೋರ್ಟ್ ಯಾರು ಹೇಳ್ದಂಗೆ ಕೇಳ್ತಾ ಇದ್ರಿ ನೀವು ಹೈಕೋರ್ಟ್? ಆ ನಂತರ ಆ ಜಸ್ಟಿಸ್ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರಿಗೆ ಗಲ್ಲಿಗೇರಿಸ್ತೀನಿ ಅಂತ ಹೇಳಿದ್ದು ವಿಡಿಯೋನು ಕೂಡ ನಾವು RTI ಕೇಳಿದ್ವಿ, ಕೊಡ್ಲೇ ಇಲ್ಲ. ಯಾಕೆ ಕೊಡಲ್ಲ? ನಿನ್ನೆ ಆಗಿದಂತನೂ ಕೂಡ ಸ್ವತಃ ನಾವು ಗೌರವ ಇಟ್ಕೊಂಡು ನಾನು ಹೇಳ್ತಾ ಇದ್ದೆ, ನ್ಯಾಯಮೂರ್ತಿಗಳು ಒಳ್ಳೆ ನಿರ್ಧಾರವನ್ನು ತಗೊಂಡಿದ್ದಾರೆ. ಆ ನಂತರ ನಾನು ಇಮಿಡಿಯೇಟ್ ಕೆಲವರು ಹೇಳಿದ್ರು ಅದನ್ನು ಡಿಲೀಟ್ ಮಾಡಿಬಿಟ್ಟು, ನೀವು ಮಾತಾಡಿದ್ದನ್ನ ಲೈವ್ ಅಲ್ಲಿ ಹೇಳಿ ಡಿಲೀಟ್ ಮಾಡಿಬಿಟ್ಟು. ನಾನು ಬೇಕು ಅಂತ ಡಿಲೀಟ್ ಮಾಡಿಲ್ಲ, ದಯವಿಟ್ಟು ಎಲ್ಲರೂ ಕೂಡ ಗಮನಿಸಿ. ಯಾಕಂತ ಹೇಳಿದ್ರೆ ನಾನೇನಾದ್ರೂ ತಪ್ಪು ಸುಳ್ಳು ಹೇಳಿದ್ರೆ ಅಯ್ಯೋ ಏನೋ ಮಿಸ್ಟೇಕ್ ಆಯ್ತು ಅಂತ ಡಿಲೀಟ್ ಮಾಡಬಹುದಾಗಿತ್ತು. ಬಟ್ ಈ ಪೂರ್ತಿಯಾದಂತಹ ವಿಷಯವನ್ನ ಸಾರ್ವಜನಿಕವಾಗಿ ನಾವು ಏನೇನಾಗುತ್ತೆ ಯಥಾವತ್ತಾಗಿನೇ ಸಾರ್ವಜನಿಕರ ಗಮನಕ್ಕೆ ತರ್ತೇನೆ. ಈ ಒಂದು ಕ್ಲಾರಿಫಿಕೇಶನ್ ಕೊಟ್ಟ ಮೇಲೆ ನಿನ್ನೆ ಮಾಡಿದಂತಹ ಏನನ್ನೊಂದು ಲೈವ್ ಅಲ್ಲಿ ಹೇಳಿದೆ ಅದನ್ನು ಡಿಲೀಟ್ ಮಾಡ್ತೀನಿ. ನಾಳೆ ಯಾವುದೇ ಹೋರಾಟ ಇರುವುದಿಲ್ಲ. ಆದರೆ ಹೋರಾಟ ನಿಂತಿಲ್ಲ. ನ್ಯಾಯಾಲಯದಲ್ಲಿನೂ ಕೂಡ ಈಗ ನಮ್ಮ ತಾತ್ಕಾಲಿಕ ತಡೆ ಆಜ್ಞೆ ಇಷ್ಟೇ ಹೊರತು ಇದೇನು ಕ್ಯಾನ್ಸಲ್ ಆಗಿಲ್ಲ. ಈಗ ನ್ಯಾಯಾಲಯದ ಪ್ರಕ್ರಿಯೆ ಕಾನೂನಿನ ಹೋರಾಟವನ್ನು ಗಮನಿಸಿ ತಕ್ಷಣನೇ ಮತ್ತೆ ನಾವು ನಿರ್ಧಾರ ಮಾಡ್ತೀವಿ. ಆಗುದೆಲ್ಲ ಒಳ್ಳೇದಕ್ಕೆ. ದಯವಿಟ್ಟು ಯಾರು ಕೂಡ ಇದರಿಂದ ನಮ್ಮ ಸೌಜನ್ಯ ಹೋರಾಟಗಾರರಾಗ್ಲಿ ಅಥವಾ ಸಾರ್ವಜನಿಕರಾಗ್ಲಿ ಅವರು ಇನ್ನೊಂದು ಪ್ರತಿಭಟನೆ ರೆಡಿ ಆಗ್ಲಿ, ಅಪ್ಲಿಕೇಶನ್ ರೆಡಿ ಮಾಡ್ಕೊಂಡು ಡೇಟ್ ಒಂದು ಮಾತ್ರ ನಮ್ದು ಡೇಟ್ ಅವ್ರದ್ದು ಸಿಂಕ್ ಆದ್ರೆ ಆಯ್ತು ಅಷ್ಟೇ. ಅದನ್ನೇ ಈಗ ಜನರಿಗೆ ನಾವು ಹೇಳೋದು ಅವಶ್ಯಕತೆ ಇಲ್ಲ. ಜನಗಳಿಗೆ ಕನ್ಫರ್ಮ್ ಆಗ್ಬಿಟ್ಟಿದೆ ಯಾರು ಮಾಡಿದ್ದಾರೆ, ಯಾರು ಕೊಲೆಗಳವರು, ಯಾಕೆ ಅತ್ಯಾಚಾರಿಗಳು ಅಂತ ಕನ್ಫರ್ಮ್ ಆಗ್ಬಿಟ್ಟಿದೆ. ಮುಂದೆ ಬರುವಂತ ಏನು ಹೋರಾಟ ನಿಗದಿ ಮಾಡ್ತೇವೆ ದಯವಿಟ್ಟು ಸಾರ್ವಜನಿಕರು ನೀವು ಅರ್ಥ ಮಾಡ್ಕೊಳ್ಳಿ. ಸುಳ್ಳುಗಳು ಇವರು ಹೇಳ್ತಾ ಇರುವಂತ ಸುಳ್ಳುಗಳ ಅಪಪ್ರಚಾರಗಳನ್ನು ಅರ್ಥ ಮಾಡ್ಕೊಳ್ಳಿ. ಆ ನಂತರ ಎಲ್ಲಾ ನಮ್ಮ ಈ ಹೋರಾಟದ ಹಿತೈಷಿಗಳಿಗೆ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ ಸರ್. ಈಗ ಒಬ್ಬರು ಇಬ್ರು ಬರೋರು 10 ಜನ ಬರೋದಕ್ಕೆ ರೆಡಿಯಾಗಿದ್ದಾರೆ. ದಯವಿಟ್ಟು ಆ ದಿನದ ಸಲುವಾಗಿ ತಾವು ಕಾಯಿರಿ. ಸೌಜನ್ಯಳ ತಾಯಿ ಮತ್ತು ನಮ್ಮ ಹೋರಾಟದ ನಾಯಕರಾದಂತಹ ನಮ್ಮೆಲ್ಲರ ನಾಯಕರಾದಂತಹ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರು ಏನೋ ಒಂದು ಕರೆಯನ್ನು ಕೊಡ್ತಾರೆ. ಯಾಕಂದ್ರೆ ನಾವು ಅಡ್ವೊಕೇಟ್ ಮಾತುಗಳನ್ನ ಮತ್ತು ನ್ಯಾಯಾಲಯಕ್ಕೆ ನಾವು ಗೌರವವನ್ನು ಕೊಡ್ಲೇಬೇಕಾಗುತ್ತೆ. ಎಷ್ಟೋ ಜನ ಹೇಳಿದ್ರು ಸರ್, ಕೋರ್ಟ್ಗೆ ಏನ್ ಆಯ್ತು ನಾವು ಮಾಡೇ ಬಿಡ್ತೀವಿ ಅಂತ ಬರಕ್ ರೆಡಿ ಆಗಿದ್ರು. ಸುಮಾರು ಜನ ರೆಡಿ ಆಗಿದ್ರು. ಅದಕ್ಕೆ ನಾವು ಹೇಳಿದ್ವಿ, ಮಹೇಶ್ ಶೆಟ್ಟರು ಕೂಡ ಹೇಳಿದ್ರು, ಇಲ್ಲ ನಾವು ಏನೇ ಆದ್ರೂ ಕೂಡ ನ್ಯಾಯಾಲಯವನ್ನ ಗೌರವಿಸಲೇಬೇಕು. ಮತ್ತು ಒಂದು ತಿಳ್ಕೊಳ್ಳಿ, ಇವರು ಶಾಂತಿಯನ್ನ ಹದಗೆಡಿಸೋದಕ್ಕೆ ಎಷ್ಟೇ ಪ್ರಯತ್ನ ಮಾಡಿದ್ರು ಕೂಡ ನಮ್ಮ ಜಿದ್ದು ಕೂಡ ಅದೇ, ನಮ್ಮ ಇಚ್ಛೆನೂ ಕೂಡ ಇರುವುದು ಏನಂತ ಹೇಳಿದ್ರೆ ಸೌಜನ್ಯಾಳಿಗೆ ನ್ಯಾಯ ಶಾಂತಿಯುತವಾಗಿನೇ ಸಿಗಬೇಕು. ಅದು ನಮ್ಮ ಇಲ್ಲಾಂದ್ರೆ ಗಲಾಟೆ ಮಾಡೋದಂದ್ರೆ ಯಾವಾಗ ಆಗ್ಬಿಡ್ತಿತ್ತು ಸರ್. ಅಲ್ಲ, ಇವರು ಈ ತರ ಪ್ರವೋಕ್ ಮಾಡ್ತಾನೆ ಬೇಕು. ನಮ್ಮ ಸುಮಾರು ಮಾಡಿದ್ದಾರೆ ಪ್ರವೋಕ್, ಬಹಳಷ್ಟು ಸಾರಿ ಪ್ರವೋಕ್ ಮಾಡ್ತಾರೆ. ಸುಖ ಸುಮ್ಮನೆ ಕೆಟ್ಟದಾಗ ಬೈತಾರೆ, ಮನೆಯವರಿಗೆ ಬಯಸ್ತಾರೆ, ಎಲ್ಲರಿಗೂ ಬಯಸ್ತಾರೆ, ಪ್ರವೋಕ್ ಮಾಡಕ್ ನೋಡ್ತಾ ಇದ್ದಾರೆ. ಆದ್ರೆ ಶಾಂತಿಯುತವಾಗಿಲೇ ಹೋರಾಟ ನಡಿಬೇಕನ್ನೋದು ನಮ್ದು ಉದ್ದೇಶ, ಈ ಹೋರಾಟದ ಉದ್ದೇಶ. ಸೌಜನ್ಯಾಳ ಇಚ್ಛೆನೂ ಕೂಡ ಅದೇ, ನನಗೆ ನೀವು ಶಾಂತಿ ರೀತಿಯಿಂದ ನನಗೆ ನ್ಯಾಯ ಕೊಡಿಸಿ ಅಂತ ಆ ಮಗುವಿನ ಇಚ್ಛೆ ಆಗಿದೆ. ಹಿಂಗಾಗಿ ನಾವು ಎಲ್ಲೂ ಕೂಡ ಕಾನೂನಿನ ಆಜ್ಞೆಯನ್ನ ಮೀರ್ತಾ ಇಲ್ಲ. ಹೀಗಾಗಿ ಏನು ತಡೆ ಆಜ್ಞೆ ಕೊಟ್ಟಿದೆ ಕಾನೂನಿಗೆ ಗೌರವವನ್ನು ಕೊಟ್ಟು ಮಾನ್ಯ ನ್ಯಾಯಾಲಯಕ್ಕೂ ಕೂಡ ಗೌರವವನ್ನು ಕೊಟ್ಟು ಮುಂದಿನ ಆದೇಶದವರೆಗೆ ಕಾಯ್ದು ಅದರ ನಂತರ ಒಂದು ದಿನಾಂಕವನ್ನು ಕೊಡ್ತೀವಿ. ಖಂಡಿತ ತಾವೆಲ್ಲರೂ ಕೂಡ ಬರಬೇಕು ಅಂತ ನಾನು ವಿನಂತಿ ಮಾಡ್ಕೊಳ್ತೇನೆ.